ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಥವಾ ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಪೇಪರನ್ನು ನೋಡ್ತೋಗೋಣ. ಸೊ ಇದು ರೀಸೆಂಟಾಗಿ ಆಗಿರ್ತಕ್ಕಂಥ SDA 2026 ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಸೊ ರೀಸೆಂಟಾಗಿ ಎಕ್ಸಾಮ್ಸ್ ಏನಾಗಿತ್ತು, SDAದು 25ನೇ ತಾರೀಕು ಜಾನ್ವರಿಲಿ ಆಗಿತ್ತು. ಸೊ ಅದರ ಒಂದು ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಈಗ ರೀಸೆಂಟಾಗಿ ಯಾವ ರೀತಿ ಕ್ವಶನ್ಸ್ಗಳು ಬರುತ್ತೆ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಇದು SDA ಆಗಿರ್ಬೋದು, FDA ಆಗಿರ್ಬೋದು, ಅಥವಾ PSTR, GPSTR, HSTR ಆ್ಯಂಡ್ PC, PSI, ಸೊ ಯಾವುದಕ್ಕಾದರೂ ಆಗಿರ್ಬೋದು ಸ್ನೇಹಿತರೆ. ಕಂಪ್ಯೂಟರ್ ಜ್ಞಾನ ಅಂತ ಹೇಳಿದಾಗ ಎಲ್ಲನೂ ಸೇರಿಸೇ ಕೊಡ್ತಾರೆ. ಸೊ ಇಲ್ಲಿ ಇದಕ್ಕೆ ಸಪ್ರೇಟ್ ಅದಕ್ಕೆ ಸಪ್ರೇಟ್ ಅಂತಕ್ಕಂಥದ್ದು ಏನಿಲ್ಲ. ಸೊ ಎಲ್ಲದರಲ್ಲೂ ಅಷ್ಟೇ ಆ ಒಂದು ಆ್ಯಾವ್ರೇಜ್ ಕ್ವಶನ್ಸ್ಗಳು ಆ್ಯಂಡ್ ಸ್ವಲ್ಪ ಟಫಾಗಿ ಕ್ವಶನ್ಸು ಎಕ್ಸಾಮ್ ಪ್ಯಾಟರ್ನ್ ನೋಡಿಕೊಂಡು ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಈಗ ಒಂದು ಕ್ವಶನ್ಸ್ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಕೆಳಗಿನಲ್ಲಿ ಸರ್ಚ್ ಎಂಜಿನ್ಗಳು ಯಾವುವು ಅಂತ ಕೇಳಿದರೆ ಗೂಗಲ್, ಬಿಂಗ್, ಔಟ್ಲುಕ್, ಡಕ್ ಡಕ್ ಗೋ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸರ್ಚ್ ಎಂಜಿನ್? ಇಲ್ಲಿ ನೋಡಿಸ್ತಾ ಗೂಗಲ್, ಬಿಂಗ್, ಔಟ್ಲುಕ್, ಡಕ್ ಡಕ್ ಗೋ. ಇಲ್ಲಿ ಗೂಗಲ್ ಆಗಿರ್ಬೋದು, ಬಿಂಗ್ ಬರುತ್ತೆ ಆ್ಯಂಡ್ ಡಕ್ ಡಕ್ ಗೋ, ಈ ಮೂರು ನಾವು ಸರ್ಚ್ ಎಂಜಿನ್ ಅಂತ ಹೇಳ್ತೀವಿ ನಾವು. ಇದ್ರ ಜೊತೆಗೆ ನೋಡ್ತಾ ಹೋದರೆ ಈಗ ಸ್ವಿಫಿ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಅಮೆಝಾನ್ ಆಗಿರ್ಬೋದು, Amazon.com ಆಗಿರ್ಬೋದು, ಅಥವಾ ವಿಕಿಪೀಡಿಯಾ ಆಗಿರ್ಬೋದು. ಸೊ ಇದೆಲ್ಲ ನಾವು ಸರ್ಚ್ ಎಂಜಿನಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಬಟ್ ಔಟ್ಲುಕ್ ಅಂತಕ್ಕಂಥದ್ದು ಸರ್ಚ್ ಎಂಜಿನ್ಗೆ ಸೇರ್ಕೊಳ್ಳೋದಿಲ್ಲ. ಸೊ ಹಾಗೆ ಇಲ್ಲಿ ಆನ್ಸರ್ ಆಪ್ಷನ್ C ಬರೋದಿಲ್ಲ. ಆಪ್ಷನ್ 4 ಏನಿದೆಯೋ ABD ಅಂತಕ್ಕಂಥದ್ದು ಇದು ಸರ್ಚ್ ಎಂಜಿನಲ್ಲಿ ಬರ್ತಕ್ಕಂಥದ್ದು. ಗೂಗಲ್ಲು, ಬಿಂಗ್, ಡಕ್ ಡಕ್ ಗೋ ಇದಿಷ್ಟು ಸರ್ಚ್ ಎಂಜಿನಲ್ಲಿ ಬರುತ್ತೆ. ಸೊ ಹಾಗಾದರೆ ಔಟ್ಲುಕ್ ಅಂತಕ್ಕಂಥದ್ದು ಏನು ಬರುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ನೋಡಿ, ಬೇಸ್ಡ್ ಆನ್ ದ ಪ್ರೊವೈಡ್ ಲಿಸ್ಟ್ ದ ಸರ್ಚ್ ಎಂಜಿನ್ಸ್ ಯಾವ್ದು ಬರುತ್ತೆ, ಗೂಗಲ್ಲು, ಬಿಂಗ್, ಡಕ್ ಡಕ್ ಗೋ ಇದು ಮೂರು ಸಹ ಸರ್ಚ್ ಎಂಜಿನಲ್ಲಿ ಬರುತ್ತೆ. ದ ವರ್ಲ್ಡ್ಸ್ ಮಸ್ಟ್ ವೈಡ್ಲಿ ಯೂಸ್ಡ್ ವೆಬ್ ಸರ್ಚ್ ಎಂಜಿನ್ ಆಗಿರುತ್ತೆ ಗೂಗಲ್ ಅಂತಕ್ಕಂಥದ್ದು. ಬಿಂಗ್ ಅಂತಕ್ಕಂಥದ್ದು ಈ ಸರ್ಚ್ ಎಂಜಿನ್ ಓನ್ ಆ್ಯಂಡ್ ಆಪ್ರೇಟ್ ಬೈ ಮೈಕ್ರೋಸಾಫ್ಟಲ್ಲಿ ಯೂಸ್ ಮಾಡ್ತಕ್ಕಂಥದ್ದಾಗಿದೆ. ಆ್ಯಂಡ್ ಡಕ್ ಡಕ್ ಗೋ ಬಂದು ಹೇ ಸರ್ಚ್ ಎಂಜಿನ್ ಸ್ಪೆಸಿಫಿಕಲಿ ನೋನ್ ಫಾರ್ ಇಟ್ಸ್ ಫೋಕಸ್ ಆನ್ ಯೂಸರ್ ಪ್ರೈವೇಸಿ ಆ್ಯಂಡ್ ಲ್ಯಾಕ್ ಆಫ್ ಟ್ರ್ಯಾಕಿಂಗ್. ಸೊ ಇಲ್ಲಿ ಯೂಸ್ ಮಾಡ್ತಕ್ಕಂಥದ್ದಾಗಿದೆ. ಬಟ್ ಔಟ್ಲುಕ್ ಅಂತಕ್ಕಂಥ ಇಸ್ ಆನ್ ಇಮೇಲ್ ಸರ್ವಿಸ್ ಆ್ಯಂಡ್ ಪರ್ಸನಲ್ ಇನ್ಫಾರ್ಮೇಷನ್ ಮ್ಯಾನೇಜರ್ ಡೆವಲಪ್ಡ್ ಬೈ ಮೈಕ್ರೋಸಾಫ್ಟ್, ನಾಟ್ ಅ ವೆಬ್ ಸರ್ಚ್ ಎಂಜಿನ್ ಆಗಿರುತ್ತೆ. ಓಕೆ, ಸೊ ಔಟ್ಲುಕ್ ಅಂತಕ್ಕಂಥ ಇಸ್ ಇಮೇಲ್ ಸರ್ವಿಸ್ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಇದನ್ನು ನಾವು ಸರ್ಚ್ ಎಂಜಿನಲ್ಲಿ ತಗೊಳ್ಳೋದಿಲ್ಲ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಕಂಪ್ಯೂಟರ್ಗಳ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಅಥವಾ ತಪ್ಪು ಆಗಿವೆ? ಕಂಪ್ಯೂಟರ್ನ ಇತಿಹಾಸಕ್ಕೆ ಸಂಬಂಧಿಸಿದಂತೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ವಿತ್ ರೆಸ್ಪೆಕ್ಟ್ ಟು ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್? ಓಕೆ, ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ಗಳು ಕಂಪ್ಯೂಟರ್ನ 4ನೇ ತಲೆಮಾರಿಗೆ ಸೇರಿವೆ. ಸೊ ಇಲ್ಲಿ ಏನು ಕೇಳಿದ್ರೆ ಜನ್ರೇಷನ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಆಗಿದೆ ಸ್ನೇಹಿತರೆ. ಸೊ ನಾವು ನೋಡ್ತಾ ಹೋದರೆ ಒಟ್ಟು 5th ಜನರೇಷನ್ ನೋಡ್ತಾ ಹೋದಾಗೆ ಫಸ್ಟ್ ಜನರೇಷನ್ನು ಆ್ಯಂಡ್ ಸೆಕೆಂಡ್, ಥರ್ಡ್, ಫೋರ್ತ್, 5th ಬರುತ್ತೆ. ಸೊ ಇದ್ರ ಪ್ರಕಾರ ಏನು ಹೇಳಿದರೆ ವ್ಯಾಕ್ಯೂಮ್ ಟ್ಯೂಬ್ಗಳು ಕಂಪ್ಯೂಟರ್ನ 4ನೇ ತಲೆಮಾರಿಗೆ ಸೇರಿದಾವೆ ಅಂತ ಕೇಳಿದ್ದಾರೆ. ಬಟ್ ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತಕ್ಕಂಥದ್ದು ಏನಿದೆಯೋ ಇದು ವ್ಯಾಕ್ಯೂಮ್ ಟ್ಯೂಬ್ಸ್ ಬಂದು ಫಸ್ಟ್ ಜನರೇಷನಲ್ಲಿ ಬರ್ತಕ್ಕಂಥದ್ದು. ಫಸ್ಟ್ ಜನರೇಷನ್ ವ್ಯಾಕ್ಯೂಮ್ ಟ್ಯೂಬ್ಸ್ ಅಥವಾ ನಿರ್ವಾತ ನಳಿಕೆ ಅಂತ ಹೇಳ್ತೀವಿ. ಬಟ್ 4ನೇ ತಲೆಮಾರಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು ಯಾವುದಂದರೆ ಮೈಕ್ರೋ ಪ್ರೊಸೆಸರ್ ಬರುತ್ತೆ. ಮೈಕ್ರೋ ಪ್ರೊಸೆಸರ್. ಓಕೆ, ಸೊ ಈ ಒಂದು ಹೇಳಿಕೆ ಅಂತಕ್ಕಂಥ ತಪ್ಪಾಗಿರುತ್ತೆ. ಇನ್ನು ಎರಡನೇದು ಏನು ಕೊಟ್ಟಿದ್ರೆ ಇಂಟಿಗ್ರೇಟೆಡ್ ಚಿಪ್ಗಳು, IC ಮೀನ್ಸ್ ಇಂಟಿಗ್ರೇಟೆಡ್ ಚಿಪ್ ಅಂತ ಹೇಳ್ತೀವಿ, ಕಂಪ್ಯೂಟರ್ಗಳನ್ನ 3ನೇ ತಲೆಮಾರಿಗೆ ಸೇರಿವೆ. ಇದು ಸಹ ಸರಿ ಇದೆ. ಸೊ ಎರಡನೇ ಆಪ್ಷನ್ ಏನಿದೆಯೋ ಇದು ಸರಿ ಇದೆ, ಫಸ್ಟ್ ಆಪ್ಷನ್ ತಪ್ಪಾಗಿದೆ. ಸೊ ಹಾಗಾಗಿ ಇಲ್ಲಿ ನಾವು ಏನು ಮಾಡಬಹುದು, A ತಪ್ಪು, B ಸರಿ. ಓಕೆ, A ತಪ್ಪು, B ಸರಿ. ಆಪ್ಷನ್ 3 ನಾವು ಚೂಸ್ ಮಾಡ್ತೀವಿ. ವ್ಯಾಕ್ಯೂಮ್ ಟ್ಯೂಬ್ಸ್ ಬಿಲಾಂಗ್ಸ್ ಟು 4th ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತಕ್ಕಂಥ ಫಸ್ಟ್ ಜನರೇಷನಲ್ಲಿ ಬರ್ತಕ್ಕಂಥದ್ದಾಗಿದೆ. ಇಂಟಿಗ್ರೇಟೆಡ್ ಚಿಪ್ಸ್ ಬಿಲಾಂಗ್ಸ್ ಟು 3rd ಜನರೇಷನ್ ಆಫ್ ಕಂಪ್ಯೂಟರ್ಸ್. ಸೊ ಈ ಒಂದು ಹೇಳಿಕೆ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೊ ಆನ್ಸರ್ ಆಪ್ಷನ್ 3 A ಫಾಲ್ಸ್, B ಟ್ರೂ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಕೆಳಗಿನಲ್ಲಿ ಯಾವುದು ಅಥವಾ ಯಾವುವು ಕಂಪ್ಯೂಟರ್ನ 5ನೇ ತಲೆಮಾರಿನ ಲಕ್ಷಣ ಅಥವಾ ಲಕ್ಷಣಗಳು ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 5ನೇ ತಲೆಮಾರು ಅಂತ ಹೇಳಿದಾಗ ಇದು ಅಷ್ಟೇ ಮೈಕ್ರೋ ಪ್ರೊಸೆಸರ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಸ್ನೇಹಿತರೆ. ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೌದು, 5ನೇ ತಲೆಮಾರು ಅಂತಕ್ಕಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ
ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂಥ ಒಂದು ಉಪಯೋಗಿ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಇದು ಸರಿಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಅತಿ ವೇಗ ಇದೆ. ಈಗಿನ ಒಂದು ಜನ್ರೇಷನ್ ನೋಡ್ತಾ ಹೋದಾಗ ಕಂಪ್ಯೂಟರ್ಸ್ಗಳು ಅತಿ ವೇಗದಲ್ಲಿ ಸ್ಪೀಡಾಗಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಆ್ಯಂಡ್ ಹೈ ಸ್ಟೋರೇಜು ಸಹ ಇದೆ. ಬಟ್ ಅತಿಯಾದ ವಿದ್ಯುತ್ ಶಕ್ತಿಯ ಬಳಕೆ ಅಂತಕ್ಕಂಥ ಒಂದು ಆಯ್ಕೆ ತಪ್ಪಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಾವು ಏನು ಮಾಡಬಹುದು, ಆನ್ಸರ್ ಆಪ್ಷನ್ 4 ಡಿ ಮಾತ್ರ ತಪ್ಪಾಗಿದೆ, ಅಥವಾ ಅದರ ಒಂದು ಲಕ್ಷಣ ಅಲ್ಲ ಅಂತ ಹೇಳಬಹುದು. ಕಂಪ್ಯೂಟರ್ನ 5ನೇ ತಲೆಮಾರಿನ ಲಕ್ಷಣ ಯಾವುದು? 3 ಬರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಹೈ ಸ್ಪೀಡು, ಹೈ ಸ್ಟೋರೇಜ್. ಸೊ 3 ಬರುತ್ತೆ. ಹೈ ಪವರ್ ಯೂಸೇಜ್ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಸೊ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ದಿಸ್ ಇಸ್ ದ ಪ್ರೈಮರಿ ಡೆಫಿನೇಷನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ 4th ಅಥವಾ 5th ಜನರೇಷನ್ ಕಂಪ್ಯೂಟರ್ಸ್ಗೆ ಬರುತ್ತೆ. ಹೈ ಸ್ಪೀಡ್ ಇದೆ ಈ ಒಂದು ಜನ್ರೇಷನ್ ನೋಡ್ತಾ ಹೋದಾಗ. ಆ್ಯಂಡ್ ಹೈ ಸ್ಟೋರೇಜು ಸಹ ಇದೆ. ಮಾಡರ್ನ್ ಆ್ಯಂಡ್ ಫ್ಯೂಚರ್ ಸಿಸ್ಟಮ್ ಆರ್ ಡಿಸೈನ್ಡ್ ವಿತ್ ಮ್ಯಾಸಿವ್ ಸ್ಟೋರೇಜ್ ಕೆಪಾಸಿಟೀಸ್ ಟು ಹ್ಯಾಂಡಲ್ ಬಿಗ್ ಡಾಟಾ ಆ್ಯಂಡ್ ಕಾಂಪ್ಲೆಕ್ಸ್ AI ಮಾಡೆಲ್ಸ್ ಅಂತಕ್ಕಂಥದ್ದು ಆಗಿದೆ. ಆ್ಯಂಡ್ ಹೈ ಪವರ್ ಯೂಸೇಜ್ ಅಂತಕ್ಕಂಥದ್ದು ತಪ್ಪಾಗಿದೆ. ದಿಸ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಕ್ಯಾರೆಕ್ಟರಿಸ್ಟಿಕ್. The goal of advancing computer generations is to improve energy efficiency, reduce heat and lower power consumption while increasing performance. ವೆರಿ ಇಂಪಾರ್ಟೆಂಟ್. ನೋಡ್ತಾ ಹೋಗಿ ಇದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡ್ತಾ ಹೋದಾಗ ಏನಾಗುತ್ತೆ, ಇಂಪ್ರೂವ್ ಎನರ್ಜಿ ಎಫಿಷಿಯನ್ಸಿ ಅಂದರೆ ಹೈ ಪವರಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ರೆಡ್ಯೂಸ್ ಹೀಟ್ನ ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ಲೋ ಪವರ್. ಓಕೆ, ಸೊ ಲೋ ಪವರ್ ಕಮ್ಮಿ ಇರ್ತಕ್ಕಂಥದ್ದಾಗಿದೆ. ಸೊ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಕಂಪ್ಯೂಟರ್ಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಏನು 4 ಕೊಟ್ಟಿದ್ದಾರೋ, ಪಾಮ್ ಟಾಪ್, ಲ್ಯಾಪ್ಟಾಪ್, ನೋಟ್ಬುಕ್ ಆ್ಯಂಡ್ ಡೆಸ್ಕ್ಟಾಪ್, ಒಟ್ಟು 4 ಕೊಟ್ಟಿದ್ದಾರೆ. ಇದು ಆರ್ಡರ್ ಪ್ರಕಾರ ನಾವು ಜೋಡಿಸ್ತಾ ಹೋದಾಗ ಸ್ನೇಹಿತರೆ ಫಸ್ಟು ಬರ್ತಕ್ಕಂಥದ್ದು ಡೆಸ್ಕ್ಟಾಪ್ ಆಗಿರುತ್ತೆ. ಸೊ ಡೆಸ್ಕ್ಟಾಪ್ ಅಂತ ಹೇಳಿದಾಗ ಅಲ್ಲಿ ಮಾನಿಟರು, ಕೀಬೋರ್ಡು, ಮೌಸು, CPU ಎಲ್ಲ ಸೇರಿ ಇನ್ಕ್ಲೂಡ್ ಆಗಿರ್ತಕ್ಕಂಥದ್ದು ಡೆಸ್ಕ್ಟಾಪನ್ನು ನೋಡ್ತಾ ಹೋಗ್ತೀವಿ. ಸೊ ಫಸ್ಟ್ ಬರ್ತಕ್ಕಂಥದ್ದು ಡೆಸ್ಕ್ಟಾಪ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 1 and 2 ತಪ್ಪಾಗುತ್ತೆ ಸ್ನೇಹಿತರೆ. ಓಕೆ, ಸೊ ಅದಾದರೆ ಅಂತರ ಬರ್ತಕ್ಕಂಥದ್ದು ಲ್ಯಾಪ್ಟಾಪ್ ಆಗಿರುತ್ತೆ. ಲ್ಯಾಪ್ಟಾಪ್ ಆದ ನಂತರ ನೋಟ್ಬುಕ್ ಆದ ನಂತರ ಪಾಮ್ ಟಾಪ್. ಓಕೆ, ಸೊ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಸೊ ಈ ಆರ್ಡ್ರಲ್ಲಿ ಅಂದರೆ ಇಳಿಕೆ ಕ್ರಮವನ್ನು ಕೇಳಿದರೆ ಫಸ್ಟ್ ಡೆಸ್ಕ್ಟಾಪ್ ಅಂತ ತುಂಬ ದೊಡ್ಡದಿರುತ್ತೆ, ಅದಕ್ಕಿಂತ ಚಿಕ್ಕದು ಲ್ಯಾಪ್ಟಾಪ್ಗಿಂತ ಚಿಕ್ಕದು ನೋಟ್ಬುಕ್ಕಿಂತ ಚಿಕ್ಕದು ಪಾಮ್ ಟಾಪ್ ಆಗುತ್ತೆ. ಸೊ ನೋಟ್ಬುಕ್ ಅಂದರೆ ಪೆನ್ನು, ಎಕ್ಸೈಸು ಆ ಥರ ಅಂತ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡಿ. ಓಕೆ, ಸೊ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ, 4 ಆಗಿರುತ್ತೆ. ನೋಡಿ, ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ಕಂಪ್ಯೂಟರ್ ಸೈಜ್ ಇಸ್ ಡಿಟರ್ಮೈನ್ಡ್ ಬೈ ದೇರ್ ಫಿಸಿಕಲ್ ಡೈಮೆನ್ಷನ್ಸ್ ಆ್ಯಂಡ್ ಪೋರ್ಟಬಿಲಿಟಿ. ಸೊ ಏನಾಗುತ್ತೆ, ಡೆಸ್ಕ್ಟಾಪ್ ಅಂತ ಹೇಳಿದಾಗ ಆಲ್ರೆಡಿ ಹೇಳಿದಾಗೆ ದೀಸ್ ಆರ್ ಸ್ಟೇಷನರಿ ಕಂಪ್ಯೂಟರ್ಸ್ ಡಿಸೈನ್ ಟು ಸ್ಟೇ ಆನ್ ಅ ಡೆಸ್ಕ್. ಅಂದರೆ ಡೆಸ್ಕ್ ಮೇಲೆ ನಾವು ಡಿಸೈನ್ ಮಾಡ್ತಾ ಹೋಗ್ತೀವಿ. ಎಲ್ಲಿ ಏನೇನು ಬರುತ್ತೆ ಅಂತ ಹೇಳಿದರೆ ಕಾಂಪೊನೆಂಟ್ಸ್ ಲೈಕ್ ಮಾನಿಟರ್ ಆಗಿರ್ಬೋದು, CPU, ಕ್ಯಾಬಿನೆಟ್ ಆಗಿರ್ಬೋದು ಆ್ಯಂಡ್ ಕೀಬೋರ್ಡ್. ಓಕೆ, ಸೊ ಇಷ್ಟೆಲ್ಲ ನಾವು ಇಟ್ಕೊಂಡು ಕಂಪ್ಯೂಟರ್ ಡೆಸ್ಕ್ಟಾಪನ್ನು ನಾವು ಜೋಡಿಸ್ಕೊಂಡಿರ್ತೀವಿ. ಅದು ತುಂಬ ದೊಡ್ಡದಂತ ಅಂದರೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಏನಿದೆಯೋ ಅದರಲ್ಲಿ ಇದು ದೊಡ್ಡದಾಗಿರುತ್ತೆ. ಇನ್ನು ಲ್ಯಾಪ್ಟಾಪ್ ಅಂತ ತೊಗೊಂಡಾಗ ಸ್ನೇಹಿತರೆ ಅದೊಂದು ಪೋರ್ಟಬಲ್ ಅಂತ ಹೇಳ್ಬೋದು. ಸೊ ಪೋರ್ಟಬಲ್ ಪರ್ಸನಲ್ ಕಂಪ್ಯೂಟರ್ ವಿತ್ ಆನ್ ಇಂಟಿಗ್ರೇಟೆಡ್ ಸ್ಕ್ರೀನ್ ಆ್ಯಂಡ್ ಕೀಬೋರ್ಡ್. ಸೊ ಕೀಬೋರ್ಡ್ ಅದರಲ್ಲೇ ಇರುತ್ತೆ. ಬೇಕು ಅಂದರೆ ಎಕ್ಸ್ಟ್ರಾ ನಾವು ಮೌಸು, ಕೀಬೋರ್ಡ್ ಇಟ್ಕೊಳ್ಬೋದು. ಇಲ್ಲ ಅಂದರೆ ಲ್ಯಾಪ್ಟಾಪಲ್ಲೇ ನಾವು ಕೀಬೋರ್ಡ್, ಮೌಸೆಲ್ಲ ಅದರಲ್ಲೇ ಸಹ ನಾವು ಕ್ಯಾರಿನ ಮಾಡಬಹುದಾಗಿರುತ್ತೆ. ವೈಲ್ ಸ್ಮಾಲರ್ ದನ್ ಡೆಸ್ಕ್ಟಾಪ್ಸ್ ಅಂದರೆ ಇದಕ್ಕೆ ಹೋಲಿಸ್ಕೊಂಡ್ರೆ ಇದು ತುಂಬ ಚಿಕ್ಕದು. ಓಕೆ, ಸೊ ದೇ ಆರ್ ಲಾರ್ಜರ್ ಆ್ಯಂಡ್ ಮೋರ್ ಪವರ್ಫುಲ್ ದ್ಯಾನ್ ನೋಟ್ಬುಕ್ಸ್ ಆರ್ ಹ್ಯಾಂಡ್ ಹೆಲ್ಡ್ ಡಿವೈಸಸ್. ಅಂದರೆ ನೋಟ್ಬುಕ್ಗಿಂತ ಜಾಸ್ತಿ ಪವರ್ಫುಲ್ ಮತ್ತು ಲಾರ್ಜರ್ ಆಗಿರ್ತಕ್ಕಂಥದ್ದು ಲ್ಯಾಪ್ಟಾಪ್ ಆಗಿರುತ್ತೆ. ಇನ್ನು ನೋಟ್ಬುಕ್ನ ನೋಡ್ತವ್ರೆ ಆಫನ್ ಯೂಸ್ಡ್ interchangeably with laptops. Notebooks are technically a subset of laptops designed specifically to be ultra thin and lightweight. ಸೊ ಅಂದರೆ ಈ ಒಂದು ಲ್ಯಾಪ್ಟಾಪ್ಗಿಂತ ಡಿಸೈನ್ ಮಾಡಿರ್ತಕ್ಕಂಥ ಒಂದು ನೋಟ್ಬುಕ್ ಏನಾಗಿರುತ್ತೋ ಅದು ಅಲ್ಟ್ರಾ ಥಿನ್ ಆ್ಯಂಡ್ ಲೈಟ್ ವೆಯ್ಟ್ ಆಗಿರುತ್ತೆ. ಬಟ್ ಲ್ಯಾಪ್ಟಾಪ್ಗಿಂತ ಚಿಕ್ಕದಾಗಿರುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾನೆ ಸ್ಟ್ಯಾಂಡರ್ಡ್ ಫುಲ್ ಸೈಜ್ಡ್ ಲ್ಯಾಪ್ಟಾಪ್ಸ್. ಸೊ ಟಿಪಿಕಲಿ ಸ್ಮಾಲರ್ ದ್ಯಾನ್ ಸ್ಟ್ಯಾಂಡರ್ಡ್ ಫುಲ್ ಸೈಜ್ಡ್ ಲ್ಯಾಪ್ಟಾಪ್ಸ್. ಅಂದರೆ ಲ್ಯಾಪ್ಟಾಪ್ಸ್ಗಿಂತ ಸ್ಟ್ಯಾಂಡರ್ಡ್ ಲ್ಯಾಪ್ಟಾಪ್ಸ್ಗಿಂತ ತುಂಬ ಸ್ವಲ್ಪ ಕಡಿಮೆ ಸ್ಮಾಲ್ ಆಗಿರುತ್ತೆ. ಓಕೆ, ಆ್ಯಂಡ್ ಪಾಮ್ ಟಾಪ್ ಅಂತ ಹೇಳಿದ್ರೆ ದೀಸ್ ಆರ್ ದ ಸ್ಮಾಲೆಸ್ಟ್ ಇನ್ ದಿಸ್ ಲಿಸ್ಟ್. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನಲ್ಲಿ ತುಂಬ ಚಿಕ್ಕದಾಗಿರ್ತಕ್ಕಂಥದ್ದು ಪಾಮ್ ಟಾಪ್ ಆಗಿರುತ್ತೆ. ಆಲ್ಸೋ ನೋನ್ ಎಸ್ ಹ್ಯಾಂಡ್ ಹೆಲ್ಡ್ ಕಂಪ್ಯೂಟರ್ಸ್ ಅಂತ ಕರೀತಾರೆ ಈ ಒಂದು ಪಾಮ್ ಟಾಪ್ನ. ದೇ ಆರ್ ಡಿಸೈನ್ ಟು ಫಿಟ್ ಲಿಟ್ರಲಿ ಇನ್ ದ ಪಾಮ್ ಆಫ್ ಯುವರ್ ಹ್ಯಾಂಡ್ ಆರ್ ಎ ಪಾಕೆಟ್. ಅಂದರೆ ನಮ್ಮ ಒಂದು ಪ್ಯಾಕೆಟ್ ಜೋಬಲ್ಲಿ ಇಟ್ಕೊಳ್ತಕ್ಕಂಥದ್ದಾಗಿರುತ್ತೆ, ಅಥವಾ ಕೈಯಲ್ಲಿ ಏನು ಫೋನ್ ಯೂಸ್ ಮಾಡ್ತೀವೋ ಆ ಟೈಪಲ್ಲಿ ಹ್ಯಾಂಡ್ ಹೆಲ್ಡ್ ಅಂದರೆ ಕೈಯಿಂದ ಹಿಡ್ಕೊಂಡು ನಾವು ಕೈಯಲ್ಲಿ ಇದು ರೀತಿ ಏನು ಮಾಡಬಹುದು, ಮೊಬೈಲ್ನ ವರ್ಕ್ ಮಾಡ್ಬೋದು. ಆ ರೀತಿಲಿ ಇರ್ತಕ್ಕಂಥದ್ದು ಈ ಒಂದು ಪಾಮ್ ಟಾಪ್ ಆಗಿರುತ್ತೆ. ಅದು ತುಂಬ ಚಿಕ್ಕದಾಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ MS ವರ್ಡ್ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂದು ಗುರುತಿಸಿ.
ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ವಿತ್ ರೆಸ್ಪೆಕ್ಟ್ ಟು MS ವರ್ಡ್ ಫೀಚರ್. ಅಂದರೆ MS ವರ್ಡ್ ಫೀಚರ್ಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿ ಅಥವಾ ತಪ್ಪು ಅನ್ನೋದನ್ನ ಗುರುತಿಸಬೇಕು. ಓಕೆ, ಸೊ MS ವರ್ಡ್ನಲ್ಲಿ ಹೈಪರ್ ಲಿಂಕ್ಗಳನ್ನು ಅನುಮತಿಸಲಾಗಿದೆ. ಓಕೆ, ಯೂಸಿಂಗ್ ಹೈಪರ್ ಲಿಂಕ್ಸ್ ಈಸ್ ಅಲೋಡ್ ಇನ್ MS ವರ್ಡ್ ಅಂತ ಕೊಡಿದ್ರೆ, ಆ್ಯಂಡ್ ಡಿಜಿಟಲ್ ಸಿಗ್ನೇಚರ್ಗಳನ್ನು MS ವರ್ಡ್ನಲ್ಲಿ ಅನುಮತಿಸಲಾಗಿದೆ. ಓಕೆ, MS ವರ್ಡ್ನಲ್ಲಿ ಹೈಪರ್ ಲಿಂಕ್ ಇರುತ್ತೆ ಆ್ಯಂಡ್ ಡಿಜಿಟಲ್ ಸಿಗ್ನೇಚರ್ಗೆ ಅವಕಾಶ ಇದೆ ಅಂತಕ್ಕಂಥದ್ದು ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲ ನೋಡ್ತಾ ಹೋದಾಗ ಎರಡೂ ಸಹ ಆಪ್ಷನ್ಗಳು ಸರಿ ಇದೆ. ಡಿಜಿಟಲ್ ಸಿಗ್ನೇಚರ್ ಅಂತ ಹೇಳಿದಾಗ ಇದು ಸಹ ಅಲೋ ಇದೆ MS ವರ್ಡ್ನಲ್ಲಿ, ಆ್ಯಂಡ್ ಯೂಸಿಂಗ್ ಹೈಪರ್ ಲಿಂಕ್ಸ್ ಈಸ್ ಅಲೋಡ್ ಇನ್ MS ವರ್ಡ್. ಎರಡೂ ಸಹ ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆಗಳು, ಸ್ಟೇಟ್ಮೆಂಟ್ಸ್ಗಳು. Both statements are true regarding MS Word features. Microsoft Word allows users to insert hyperlinks to web pages or other documents. Yes, MS Word ಅಲ್ಲಿ ಆ್ಯಂಡ್ MS Access ಬರುತ್ತೋ. ಸೊ ಇದನ್ನು ನೋಡ್ತಾ ಹೋದರೆ ಈ ಒಂದು ಹೈಪರ್ ಲಿಂಕ್ಸ್ ಇರುತ್ತೆ. ಸೊ ಹೈಪರ್ ಲಿಂಕ್ಸ್ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ವೆಬ್ ಪೇಜಸ್ನ ನಾವು ಓಪನ್ ಮಾಡಬಹುದು ಸ್ನೇಹಿತರೆ. ಆ್ಯಂಡ್ ಇಟ್ ಆಲ್ಸೋ ಸಪೋರ್ಟ್ ದ ಯೂಸರ್ಸ್ ಟು ಡಿಜಿಟಲ್ ಸಿಗ್ನೇಚರ್ ಟು ಸೆಕ್ಯೂರ್ ಆ್ಯಂಡ್ ಅಥೆಂಟಿಕೇಟ್ ಡಾಕ್ಯುಮೆಂಟ್ಸ್. ಅಂದರೆ ಸಿಗ್ನೇಚರ್ನು ಸಹ ಮಾಡ್ಬೋದು, ಮತ್ತು ಅಥೆಂಟಿಕೇಟ್ ಡಾಕ್ಯುಮೆಂಟನ್ನು ಅದನ್ನು ಸೆಕ್ಯೂರ್ ಮಾಡೋದಕ್ಕೋಸ್ಕರ ಒಂದು ಡಿಜಿಟಲ್ ಸಿಗ್ನೇಚರ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಎರಡೂ ಸಹ ಈ ಒಂದು MS ವರ್ಡಲ್ಲಿ ಅಲೋ ಇದೆ ಅಥವಾ ಒಂದು ಅವೈಲಬಲ್ ಇದೆ ಅಂತ ಹೇಳಬಹುದಾಗಿರುತ್ತೆ. MS ಎಕ್ಸೆಲ್ ಬಳಕೆದಾರರು ಎಕ್ಸೆಲ್ ವಿಂಡೋವಿನಲ್ಲಿ ದಿನಾಂಕವನ್ನು June 1 ಎಂದು ನೀಡಿದರೆ ಎಕ್ಸೆಲ್ನಲ್ಲಿ ತೋರುವ ದಿನಾಂಕದ ಮಾದರಿ ಏನಾಗುತ್ತೆ. ಸೊ ಇದು ಆ್ಯಕ್ಚುಲಿ ಡೆಮೋ ಕೊಟ್ಟರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ಹೇಳೋದಕ್ಕಿಂತ ಡೆಮೋದಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಇಲ್ಲಂದ್ರೆ ಡೈರೆಕ್ಟಾಗಿ ಆನ್ಸರ್ ಹೇಳ್ಬಿಡ್ತೀನಿ. ಎಕ್ಸೆಲ್ ಯೂಸರ್ ಎಂಟರ್ಸ್ January 1st ಡೇಟ್ ಇನ್ ಎಕ್ಸೆಲ್ ವಿಂಡೋ ದ್ಯಾನ್ ದ ಡೇಟ್ ಡಿಸ್ಪ್ಲೇಡ್ ಬೈ ಎಕ್ಸೆಲ್ ಈಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಎಕ್ಸೆಲ್ ಏನು MS ಎಕ್ಸೆಲ್ ನಾವು ಯೂಸ್ ಮಾಡ್ತೀವೋ, ಸೊ ಅಲ್ಲಿ ಏನಾಗುತ್ತೆ, ಒಂದು ವಿಂಡೋನ ಓಪನ್ ಮಾಡಿಕೊಂಡ್ರೆ June 1 ಅಂತ ಟೈಪ್ ಮಾಡಿದ್ರೆ ನಮ್ಗೆ ಏನು ತೋರಿಸುತ್ತೆ ಅಂತಂದರೆ June 1 ಪ್ರಸ್ತುತ ವರ್ಷ ಅನ್ನೋದನ್ನ ತೋರಿಸುತ್ತೆ. June 1st ಆಫ್ ಕರೆಂಟ್ ಇಯರ್ ಅಂತಕ್ಕಂಥದ್ದು ಅಲ್ಲಿ ತೋರಿಸ್ತಕ್ಕಂಥದ್ದು ಆಯ್ಕೆ ಆಗಿರುತ್ತೆ ಸ್ನೇಹಿತರೆ. ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಸ್ಲೈಡ್ಗಳಲ್ಲಿ ಬೆಂಬಲಿತವಾದ ಪ್ರಮಾಣಿತ ಪವರ್ ಪಾಯಿಂಟ್ನ ಸೌಂಡ್ ಫಾರ್ಮೆಟ್ ಯಾವುದು? The standard PowerPoint sound format supported in Microsoft PowerPoint slide is ಅಂತ ಕೊಟ್ಟಿದ್ದಾರೆ. ಸೊ MP3, WAV, WMA, DI. ಓಕೆ, ಸೊ ಎಲ್ಲ ನೋಡ್ತಾ ಹೋದರೆ ಸ್ನೇಹಿತರೆ, ವೇವ್ ಸೌಂಡ್ ಫೈಲ್ ಅಂತ ಹೇಳ್ತೀವಿ. ವೇವ್ ಸೌಂಡ್ ಫೈಲ್. ಓಕೆ, ಸೊ ಇದು ಸಹ ಸೌಂಡ್ಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದಾಗಿರುತ್ತೆ. ಸೌಂಡ್ ಫಾರ್ಮೆಟ್ ಯಾವುದು? ವೇವ್ ಸೌಂಡ್ ಫೈಲ್ ಅಂತಕ್ಕಂಥದ್ದು. ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಇನ್ನು MP3 ಅಂತಕ್ಕಂಥದ್ದು ಇದೆಯೋ, ಸೊ ಇದನ್ನು ನಾವು ಆಡಿಯೋ ಪ್ಲೇಯರ್ಗೆ ಯೂಸ್ ಮಾಡ್ತೀವಿ, ಆಡಿಯೋಗೆ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಓಕೆ, ನೆಕ್ಸ್ಟ್ ಕೊಡ್ತೀನಿ ನೋಡಿ. ಈಗ WAV ಅಂತ ಹೇಳಿದಾಗ ದ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಯೂಸ್ಡ್ ಬೈ ವಿಂಡೋಸ್ ಐಡಿಯಲ್ ಫಾರ್ ಶಾರ್ಟ್ ಎಮೈನೆಡ್ ಸೌಂಡ್ ಎಫೆಕ್ಟ್ ಬಿಕಾಸ್ ದೇ ಆರ್ ಅನ್ಕಂಪ್ರೆಸ್ಡ್ ಆ್ಯಂಡ್ ಆಫರ್ ಹೈ ಕ್ವಾಲಿಟಿ. ಇದು ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಸೌಂಡ್ಗೋಸ್ಕರ ಯೂಸ್ ಮಾಡ್ತಕ್ಕಂಥ ಒಂದು ಫೈಲಲ್ಲಿ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಸೊ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ. ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಇನ್ನು MP3 ಅಂತ ಹೇಳಿದಾಗ ಪಾಪ್ಯುಲರ್ ಕಾಂಪ್ರೆಸ್ಡ್ ಫಾರ್ಮೆಟ್ ಸೂಟಬಲ್ ಫಾರ್ ಲಾಂಗರ್ ಆಡಿಯೋ, ಮ್ಯೂಸಿಕ್ ಆರ್ ನರೇಟರ್ ಸಪೋರ್ಟೆಡ್ ಅಕ್ರಾಸ್ ಡಿಫ್ರೆಂಟ್ ವರ್ಷನ್ಸ್. ಅಂದರೆ MP3 ನಾವು ಆಡಿಯೋ ಮ್ಯೂಸಿಕ್, ಇಟ್ ಮೀನ್ಸ್ ಆಡಿಯೋ ಮ್ಯೂಸಿಕಲ್ಲಿ ಯೂಸ್ ಮಾಡ್ತಕ್ಕಂಥದ್ದಾಗಿದೆ. ಇನ್ನು WMA ಅಂತಕ್ಕಂಥದ್ದು ಏನಿದೆಯೋ, ಸೊ WMA ಅಂತಕ್ಕಂಥದ್ದನ್ನ ನೋಡ್ತಾ ಹೋದರೆ ವಿಂಡೋಸ್ ಮೀಡಿಯಾ ಆಡಿಯೋ ಫೈಲ್ಸ್ ಆರ್ ಆಲ್ಸೋ ವೈಡ್ಲಿ ಸಪೋರ್ಟೆಡ್. ಓಕೆ, ಸೊ ಇದು ಸಹ ಈ ಒಂದು ಆಡಿಯೋಗೆ ಯೂಸ್ ಮಾಡ್ತಕ್ಕಂಥದ್ದಾಗಿದೆ. ಆ್ಯಂಡ್ MIDI ಅಂತಕ್ಕಂಥದ್ದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಡಿಜಿಟಲ್ ಇಂಟರ್ಫೇಸ್ ಫೈಲ್ಸ್ ಆರ್ ಆಲ್ಸೋ ಸಪೋರ್ಟೆಡ್ ಫಾರ್ ಮ್ಯೂಸಿಕ್. ಓಕೆ, ಸೊ ಇದೆಲ್ಲ ಮ್ಯೂಸಿಕಲ್ ಸೌಂಡಲ್ಲೇ ಬರ್ತಕ್ಕಂಥದ್ದು, ಬಟ್ ಇದು ಮ್ಯೂಸಿಕ್ಗೆ ಬರುತ್ತೆ, ಇದು ಆಡಿಯೋಗೆ ಬರ್ತಕ್ಕಂಥದ್ದಾಗಿದೆ. ಇದು MP3 ಆಡಿಯೋ ಮ್ಯೂಸಿಕ್ಗೆ ಬರ್ತಕ್ಕಂಥದ್ದಾಗಿದೆ. ಬಟ್ ಇಲ್ಲಿ ಮೇಯ್ನಾಗಿ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಸೌಂಡ್ ಫಾರ್ಮೆಟ್, ಅದು ಸೌಂಡ್ ಫೈಲ್ ಯಾವುದು ಅಂತ ಹೇಳಿದ್ರೆ WAV ಅಂತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ನೋಡ್ತಾ ಹೋಗಿ. ಸೊ ವೇವ್ ಸೌಂಡ್ ಫೈಲ್ಗೆ ಯೂಸ್ ಮಾಡ್ತಕ್ಕಂಥದ್ದು WAV ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಡೆಸ್ಕ್ ಡ್ರೈವ್ ತನ್ನ ಪ್ರಸ್ತುತ ಸ್ಥಾನದಿಂದ ಅಪೇಕ್ಷಿತ ಟ್ರ್ಯಾಕ್ಗೆ ರೀಡ್ ಅಥವಾ ರೈಟ್ ಹೆಡ್ಡನ್ನು ಸರಿಸಲು ಕಾರಣವಾಗುವ ಕಾರ್ಯವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಂಗ್ಲೀಷಲ್ಲಿ ನೋಡ್ತಾ ಹೋದರೆ ದ ಫಂಕ್ಷನ್ ವಿಚ್ ಕಾಸಸ್ ದ ಡಿಸ್ಕ್ ಡ್ರೈವ್
ಟು ಮೂವ್ ದ ರೀಡ್ ಆರ್ ರೈಟ್ ಹೆಡ್ ಫ್ರಮ್ ಇಟ್ಸ್ ಕರೆಂಟ್ ಪೊಸಿಷನ್ ಟು ದ ಡಿಸೈರ್ಡ್ ಟ್ರ್ಯಾಕ್. ಸೊ ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ ಸ್ನೇಹಿತರೆ, ನಿಮ್ಮ ಒಂದು ಆಡಿಯೋ ವಿಡಿಯೋ ಏನು ಹೇಳ್ತೀವೋ ಕ್ಯಾಸೆಟ್ಗಳಾಗಿರ್ಬೋದು, ಸಿ ಡಿಗಳಾಗಿರ್ಬೋದು, ಸೊ ಟ್ರ್ಯಾಕ್, ಸೊ ಆ ಒಂದು ಇದರಲ್ಲಿ ಬರ್ತಕ್ಕಂಥದ್ದಾಗಿದೆ. ಸೊ ಆನ್ಸರ್ ಆಪ್ಷನ್ 3 ಸೀಕ್. ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ಗಳನ್ನು ಡಿಜಿಟಲ್ ಇನ್ಪುಟ್ ಸಾಧನವಲ್ಲ ಅಂತ ಕೇಳಿದರೆ ಡಿಜಿಟಲ್ ಇನ್ಪುಟ್. ಓಕೆ, ಸೊ ಇನ್ಪುಟ್ ಔಟ್ಪುಟ್. ಇನ್ಪುಟ್ ಮೀನ್ಸ್ ಒಳಗಡೆ ಕಳಿಸ್ತಕ್ಕಂಥದ್ದು. ಔಟ್ಪುಟ್ ಅಂದರೆ ಕಂಪ್ಯೂಟರ್ ಅಥವಾ ಮಾನಿಟರ್ ಅಥವಾ ಲ್ಯಾಪ್ಟಾಪಿಂದ ಹೊರಗಡೆ ಬರ್ತಕ್ಕಂಥದ್ದು ನಾವು ಔಟ್ಪುಟ್ ಅಂತ ಹೇಳ್ತೀವಿ. ಇಲ್ಲಿ ಇನ್ಪುಟ್ ಸಾಧನ ಅಲ್ಲ. ಇನ್ಪುಟ್ ಸಾಧನ ಅಂದರೆ ಔಟ್ಪುಟ್ ಆಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ, ಸೊ ಡಿಜಿಟಲ್ ಕ್ಯಾಮ್ ಕಾರ್ಡರ್, ಮೈಕ್ರೋಫೋನ್, ಸ್ಕ್ಯಾನರ್ ಆ್ಯಂಡ್ ಫ್ಲಾಟರ್. ಸೊ ನೋಡಿ, ಇಲ್ಲಿ ಮೈಕ್ರೋಫೋನ್ ಅಂತ ಹೇಳಿದಾಗ ನಾವು ಮಾತಾಡ್ತಕ್ಕಂಥದ್ದು ಏನಿರುತ್ತೋ ಸೊ ಅದು ಒಳಗಡೆ ತಗೊಳುತ್ತೆ. ಇದೊಂದು ಇನ್ಪುಟ್ ಸಾಧನ, ಹೌದಾ? ಇನ್ಪುಟ್ಟು ಕಂಪ್ಯೂಟರ್ ಒಳಗಡೆ ತಗೊಳ್ತಕ್ಕಂಥದ್ದು ಮೈಕ್ರೋಫೋನಿಂದ. ಸ್ಕ್ಯಾನರು ಅಷ್ಟೇ, ನಾವು ಸ್ಕ್ಯಾನ್ ಮಾಡ್ತೀವಿ ಅಂತೇಳಿ ಇದೊಂದು ಇನ್ಪುಟ್ ಆಗಿರುತ್ತೆ. ಸೊ ಡಿಜಿಟಲ್ ಕ್ಯಾಮ್ ಕಾರ್ಡರ್ ಸಹ ಇದೊಂದು ಇನ್ಪುಟ್ ಆಗಿರುತ್ತೆ. ಬಟ್ ಫ್ಲಾಟರ್ ಅಂತಕ್ಕಂಥದ್ದು ಏನಿದೆಯೋ ಇದು ಒಂದು ಔಟ್ಪುಟ್ ಸಾಧನ. ನಿಮಗೆ ಗೊತ್ತಾಗಲಿ ಅಂತಲೇ ಈ ಒಂದು ಪಿಕ್ಚರ್ ಹಾಕಿರೋದು ಔಟ್ಪುಟ್ಗೆ. ಸೊ ಇದು ಒಂದು ಕಂಪ್ಯೂಟರ್ ಅಥವಾ ಸಿಸ್ಟಮ್ ಅಥವಾ ಲ್ಯಾಪ್ಟಾಪಿಂದ ನಮಗೆ ಯಾವ ಒಂದು ಚಿತ್ರ ಬೇಕೋ ಅದು ಹೊರಗಡೆ ಬರ್ತಕ್ಕಂಥದ್ದು ನಾವು ಫ್ಲಾಟರಲ್ಲಿ ತೊಗೊಳ್ತೀವಿ. ಸೊ ಆನ್ಸರ್ ಆಪ್ಷನ್ 4 ಫ್ಲಾಟರ್ ಆಗಿರುತ್ತೆ. MS ವರ್ಡ್ನಲ್ಲಿ ಸ್ಪೆಲ್ ಚೆಕ್ ಪ್ರಾರಂಭಿಸಲು ಯಾವ ಫಂಕ್ಷನ್ ಕೀಯನ್ನು ಬಳಸಲಾಗುತ್ತದೆ? ವಿಚ್ ಫಂಕ್ಷನ್ ಕೀ ಈಸ್ ಯೂಸ್ ಟು ಸ್ಟಾರ್ಟ್ ಸ್ಪೆಲ್ ಚೆಕ್ ಆಟೋಮೆಟಿಕಲಿ ಇನ್ MS ವರ್ಡ್? ಸೊ F1, F3, F5, F7 ಅಂತ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ F7 ಆಗಿರುತ್ತೆ. ಸ್ಪೆಲ್ ಚೆಕ್ಗೋಸ್ಕರ ಯೂಸ್ ಮಾಡ್ತಕ್ಕಂಥ ಒಂದು ಫಂಕ್ಷನ್ ಕೀ ಅಂತ ಹೇಳಿದ್ರೆ F7 ಆಗಿರುತ್ತೆ ಸ್ನೇಹಿತರೆ. ಸೊ ಒಟ್ಟು ನಾವು ನೋಡ್ತಾ ಹೋದಾಗೆ ಒಟ್ಟು F12 ಫಂಕ್ಷನ್ಸ್ ಕೀಸ್ಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ F7 ಅಂತಕ್ಕಂಥದ್ದು ಸ್ಪೆಲ್ ಚೆಕ್ಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು. ಹಾಗಾದರೆ ಉಳಿದಿರ್ತಕ್ಕಂಥದ್ದು ಏನಕ್ಕೆ ಅಂತ ಹೇಳಿದಾಗ F1 ಅಂತಕ್ಕಂಥ ಓಪನ್ಸ್ ದ ಹೆಲ್ಪ್ ಮೆನುಗೆ ಓಪನ್ ಮಾಡ್ತಕ್ಕಂಥದ್ದಾಗಿರುತ್ತೆ. F3 ಬಂದು ಆಟೋ ಟೆಕ್ಸ್ಟ್ ಇನ್ಸರ್ಷನ್ ಆಗಿರುತ್ತೆ. ಆ್ಯಂಡ್ F5 ಬಂದು ಗೋ ಟು ಡೈಲಾಗ್ ಬಾಕ್ಸ್ ಆಗಿರುತ್ತೆ. F7 ಬಂದು ಸ್ಪೆಲ್ ಚೆಕ್ ಅಥವಾ ಗ್ರಾಮರ್ ಚೆಕ್ಗೆ ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. MS ವರ್ಡ್ನಲ್ಲಿ WYSI WYG ಪದದ ವಿಸ್ತೃತ ರೂಪ ಏನಂತ ಕೇಳಿದರೆ, ಸೊ ವಾಟ್ ಯು ಸಿ ಈಸ್ ವಾಟ್ ಯು ಗೆಟ್, ವಾಟ್ ಯು ಸೀಕ್ ಈಸ್ ವಾಟ್ ಯು ಗೆಟ್, ವಾಟ್ ಯು ಸಿ ಈಸ್ ವಾಟ್ ಯು ಗಿವ್, ವಾಟ್ ಯು ಸೀಕ್ ಈಸ್ ವಾಟ್ ಯು ಗಿವ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ MS ವರ್ಡ್ನಲ್ಲಿ WYSI WYG ಇದರ ಒಂದು ಸರಿಯಾದಂಥ ಒಂದು ವಿಸ್ತೃತ ರೂಪ ಯಾವುದು? ಸೊ ವಾಟ್ ಯು ಸಿ ಏನನ್ನು ನೀನು ನೋಡ್ತೀಯೋ, ಸೊ ಈಸ್ ವಾಟ್ ಯು ಗೆಟ್ ಅದು ನಿನ್ಗೆ ಸಿಗುತ್ತೆ. ವಾಟ್ ಪಡ್ಕೊಳ್ತೀವಿ ಅಂತಕ್ಕಂಥದ್ದಾಗಿದೆ. ವಾಟ್ ಯು ಸಿ ಈಸ್ ವಾಟ್ ಯು ಗೆಟ್ ಅಂತಕ್ಕಂಥದ್ದು ಇದೊಂದು ವಿಸ್ತೃತ ರೂಪ ಆಗಿರುತ್ತೆ. ವಿಸ್ತರಣಾ ರೂಪ ಅಥವಾ ವಿಸ್ತೃತ ರೂಪ, ಅಬ್ರಿವೇಷನ್. ಈ ಕೆಳಗಿನ ಯಾವುದು ಡಿರೈವ್ಡ್ ಲಾಜಿಕ್ ಗೇಟ್ ಆಗಿರುವುದಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಡಿರೈವ್ಡ್ ಲಾಜಿಕ್ ಗೇಟ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ 2 ರೀತಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಒಂದು ಬೇಸಿಕ್ ಬರುತ್ತೆ, ಮತ್ತೊಂದು ಡಿರೈವ್ಡ್ ಲಾಜಿಕ್ ಗೇಟ್ ಬರುತ್ತೆ. 2 ರೀತಿ ನಾವು ನೋಡ್ತಾ ಹೋಗ್ತೀವಿ. ಸೊ ಓಕೆ, ಇಲ್ಲಿ ನಾವು ಆನ್ಸರ್ ನೋಡ್ತಾ ಹೋದಾಗ ಆನ್ಸರ್ ಆಪ್ಷನ್ 4 OR ಅಂತಕ್ಕಂಥದ್ದು ಇದು ನಾಟ್ ಎ ಡಿರೈವ್ಡ್ ಲಾಜಿಕ್, ಇದೊಂದು ಬೇಸಿಕ್ ಲಾಜಿಕ್ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗೆ ಅದು ನಾವು ಡಿರೈವ್ಡ್ ಲಾಜಿಕ್ಗೆ ಸೇರಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾದರೆ ನೋಡ್ತಾ ಹೋದರೆ ನೋಡಿ, ಇಲ್ಲಿ 2 ರೀತಿ ನಾವು ಗೇಟ್ಸ್ಗಳನ್ನ ನೋಡ್ತೀವಿ. ಒಂದು ಬೇಸಿಕ್ ಗೇಟ್ಸು, ಇನ್ನೊಂದು ಡಿರೈವ್ಡ್ ಗೇಟ್ಸ್. ಓಕೆ, ಸೊ A in the AND, OR, NOT not ಈ 3 ನಾವು ಬೇಸಿಕ್ ಗೇಟ್ಸ್ ಅಂತ ಕರಿತೀವಿ. ಸೊ ಇದು ಅದೇ ಕೊಟ್ಟಿರೋದು ನೋಡಿಲಿ, ನಾಟ್ ಇಲ್ಲ, ಆ್ಯಂಡ್ ಇಲ್ಲ, ಆರ್ ಕೊಟ್ಟಿದ್ದಾರೆ. ಸೊ ಆರ್ ಅಂತಕ್ಕಂಥದ್ದು ಬೇಸಿಕ್ಕಾಗಿ ಬರ್ತಕ್ಕಂಥದ್ದು ಗೇಟ್. ಓಕೆ, ಇನ್ನು ಡಿರೈವ್ಡ್ ಗೇಟ್ಸಲ್ಲಿ ಯಾವ್ದು ಬರುತ್ತೆ? NA in the AND, NAND ಆಗಿರ್ಬೋದು, NOR ಆಗಿರ್ಬೋದು, XOR ಆಗಿರ್ಬೋದು, XNOR ಆಗಿರ್ಬೋದು. ಸೊ ಈ 4 ಏನಿದೆಯೋ, ಸೊ NAND ಅಂತಕ್ಕಂಥದ್ದು A in the AND ಮತ್ತು NOT ನಾಟನ್ನು ಸೇರಿಸ್ಕೊಂಡಿರ್ತಕ್ಕಂಥದ್ದಾಗಿದೆ. NOR ಬಂದು ಆರ್ ಮತ್ತು ನಾಟ್ನ ಸೇರಿಸ್ಕೊಂಡಿರ್ತಕ್ಕಂಥದ್ದು. ಆ್ಯಂಡ್ XOR ಆಗಿದೆ, ಎಕ್ಸ್ಕ್ಲೂಸಿವ್ ಆರ್ ಅಂತಕ್ಕಂಥದ್ದು. ಆ್ಯಂಡ್ XNOR ಅಂತಕ್ಕಂಥದ್ದು. ಸೊ ಈ 4 ಸಹ ಡಿರೈವ್ಡ್ ಗೇಟ್ಸಲ್ಲಿ ಬರುತ್ತೆ. ಆರ್ ಅಂತಕ್ಕಂಥದ್ದು, ಆ್ಯಂಡ್ ಅಂತಕ್ಕಂಥದ್ದು, ನಾಟ್ ಅಂತಕ್ಕಂಥದ್ದು ಇದೊಂದು ಬೇಸಿಕ್ ಗೇಟ್ಸಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಯಾವ ಡೇಟಾ ಟ್ರಾನ್ಸಿಷನ್ ಮೀಡಿಯಾ ಈ ಕೆಳಗಿನ ಅನುಕೂಲಗಳನ್ನು ಹೊಂದಿದೆ? ಲಾಸ್ ಬ್ಯಾಂಡ್ ವಿಡ್ತ್, ಲೋ ಲಾಸ್ ಲೈಟ್ ವೆಯ್ಟ್, ಅನಲಾಗ್ ಮತ್ತು ಡಿಜಿಟಲ್ ಸಿಗ್ನಲ್ ಟ್ರಾನ್ಸ್ಮಿಷನ್. ಅಂದರೆ ಈ 4 ಆಪ್ಷನ್ಸ್ಗಳನ್ನು ಏನು ಕೊಟ್ಟಿದ್ದಾರೆ, ಈ 4 ಆಪ್ಷನಲ್ಲಿ ಈ ಒಂದು 4 ಫೀಚರ್ಸ್ಗಳನ್ನು ಹೊಂದಿರತಕ್ಕಂಥದ್ದು ಆಗಿದೆ. ಓಕೆ, ಸೊ
ಇಂಗ್ಲೀಷ್ ಬೇಕಂತಾನೆ ವಿಚ್ ಡಾಟಾ ಟ್ರಾನ್ಸ್ಮಿಷನ್ ಮೀಡಿಯಾ ಹ್ಯಾಸ್ ದ ಫಾಲೋಯಿಂಗ್ ಅಡ್ವಾಂಟೇಜಸ್ ಲಾಸ್ ಬ್ಯಾಂಡ್ ವಿಡ್ತ್ ಲೋ ಲಾಸ್ ಲೈಟ್ ವೆಯ್ಟ್ ಅನಲಾಗ್ ಆ್ಯಂಡ್ ಡಿಜಿಟಲ್ ಸಿಗ್ನಲ್ ಟ್ರಾನ್ಸ್ಮಿಷನ್. ಸೊ ಇದು ಹೊಂದಿರತಕ್ಕಂಥ ಒಂದು ಫೀಚರ್ನ ಹೊಂದಿರತಕ್ಕಂಥದ್ದು ಯಾವುದು? ಕಾಪರ್ ವೈರ್ ಬರುತ್ತೆ, ಟ್ವಿಸ್ಟೆಡ್ ಪೇರ್ ಕೇಬಲ್ಸಾ ಅಥವಾ ಕೋ ಆಕ್ಸೆಲ್ ಕೇಬಲ್ಸಾ, ಆಪ್ಟಿಕಲ್ ಫೈಬರ್ಸ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಆಪ್ಷನ್ 4 ಆಪ್ಟಿಕಲ್ ಫೈಬರ್. ಬಿಕಾಸ್ ಯಾಕೆ ಅಂತ ಕೆಳಗಡೆ ನಾನು ಕೊಡ್ತೀನಿ ಸ್ನೇಹಿತರೆ. ನೋಡಿ, ಈ ಒಂದು ಆಪ್ಟಿಕಲ್ ಫೈಬರ್ ಅಂತಕ್ಕಂಥದ್ದು ಲಾರ್ಜ್ ಬ್ಯಾಂಡ್ ವಿಡ್ತನ್ನು ಹೊಂದಿದೆ. ಸೊ ಇಟ್ ಪ್ರೊವೈಡ್ಸ್ ದ ಹೈಯೆಸ್ಟ್ ಡಾಟಾ ಟ್ರಾನ್ಸ್ಫರ್, ಅಂದರೆ ಹೈಯೆಸ್ಟ್ ಡಾಟಾ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಿದೆ ಆಫ್ ಎನಿ ಗೈಡೆಡ್ ಟ್ರಾನ್ಸ್ಮಿಷನ್ ಮೀಡಿಯಾ ರೀಚಿಂಗ್ ಹಂಡ್ರೆಡ್ಸ್ ಆಫ್ ಗಿಗಾಬೈಟ್ಸ್ ಪರ್ ಸೆಕೆಂಡ್ ಅಂತಕ್ಕಂಥ, ಅಂದರೆ 100 ಗಿಗಾಬೈಟ್ಸ್ ಪರ್ ಸೆಕೆಂಡ್, ಒಂದು ಸೆಕೆಂಡ್ಗೆ 100 ಗಿಗಾಬೈಟ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಈ ಒಂದು ಆಪ್ಟಿಕಲ್ ಫೈಬರ್ಗೆ ಇರ್ತಕ್ಕಂಥದ್ದಾಗಿದೆ. ಇನ್ನು ಲೋ ಲಾಸ್ ಅಂದರೆ ಇಟ್ ಹ್ಯಾಸ್ ವೆರಿ ಲೋ ಸಿಗ್ನಲ್ ಅಟೆನ್ಯೂಯೇಷನ್ ಅಲೋಯಿಂಗ್ ಡಾಟಾ ಟು ಟ್ರಾವೆಲ್ ಮಚ್ ಲಾಂಗರ್ ಡಿಸ್ಟೆನ್ಸ್. ಓಕೆ, ಸೊ ಇಲ್ಲಿ ಲೋ ಲಾಸ್ ಅಂತಲೂ ಸಹ ಒಂದು ಇದನ್ನು ನೋಡ್ತಾ ಹೋಗೋಣ. ಆ್ಯಂಡ್ ನೆಕ್ಸ್ಟ್ ಬಂದು ಲೈಟ್ ವೆಯ್ಟ್ ಇದೆ ಅಂತ ಈ ಒಂದು ಇದು. ಸೊ ಸಿನ್ಸ್ ಇಟ್ ಇಸ್ ಮೇಡ್ ಆಫ್ ಥಿನ್ ಸ್ಟ್ರಾಂಡ್ಸ್ ಆಫ್ ಗ್ಲಾಸ್ ಆರ್ ಪ್ಲಾಸ್ಟಿಕ್ ರಾದರ್ ದೆನ್ ಹೆವಿ ಮೆಟಲ್, ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಆರ್ ಸಿಗ್ನಿಫಿಕೆಂಟ್ಲಿ ಲೈಟರ್ ಆ್ಯಂಡ್ ಥಿನ್ನರ್ ದೆನ್ ಕಾಪರ್ ಆಲ್ಟರ್ನೇಟಿವ್. ಸೊ ಕಾಪರ್ಗೆ ಹೋಲಿಸ್ಕೊಂಡಾಗ ಸೊ ತುಂಬ ಲೈಟ್ ವೆಯ್ಟ್ ಅಂತ ಹೇಳಿದ್ದಾರೆ. ಆ್ಯಂಡ್ ಅನಲಾಗ್ ಆ್ಯಂಡ್ ಡಿಜಿಟಲ್ ಸಿಗ್ನಲ್ ಟ್ರಾನ್ಸ್ಮಿಷನ್ ಸಹ ಇದಕ್ಕೆ ಇದೆ ಅಂತ ಹೇಳ್ತಕ್ಕಂಥದ್ದಾಗಿದೆ. ಓಕೆ, ಆಪ್ಟಿಕಲ್ ಫೈಬರ್ಗೆ. ಇನ್ನು ಉಳಿದಂತೆ ನೋಡ್ತಾ ಹೋದರೆ ಕಾಪರ್ ವೈರ್ ಏನು ಕೊಟ್ಟಿದ್ರು, ಆಪ್ಷನ್ 3 ಕೊಟ್ಟಿದ್ದಾರಲ್ವಾ. ಸೊ ಕಾಪರ್ ವೈರ್ ಬಂದು ದೀಸ್ ಆರ್ ಜನರಲಿ ಕ್ಯಾಟಗರಿ ಬಟ್ ಟಿಪಿಕಲಿ ಹೌ ಮಚ್ ಹೈಯರ್ ಸಿಗ್ನಲ್ ಲಾಸ್ ಆಫ್ ಲೋವರ್ ಲ್ಯಾಂಡ್ ವಿಡ್ತ್ ಅಂತೆ. ಸೊ ಓಕೆ, ಲೋವರ್ ಬ್ಯಾಂಡ್ ವಿಡ್ತ್ ಇದೆ. ಸೊ ಹಾಗಾಗಿ ಇದೊಂದು ತಪ್ಪಾಯಿತು. ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ ದೇರ್ ಆರ್ ಪ್ರೋನ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫರೆನ್ಸ್, ಹ್ಯಾವ್ ಹೈ ಸಿಗ್ನಲ್ ಅಟೆನ್ಷನ್ ಆ್ಯಂಡ್ ಮಚ್ ಮೋರ್ ಲಿಮಿಟೆಡ್ ಬ್ಯಾಂಡ್ ವಿಡ್ತ್. ಓಕೆ, ಸೊ ಇದು ಅಷ್ಟೇ. ಆ್ಯಂಡ್ ಕೋ ಆಕ್ಸಿಯಲ್ ಕೇಬಲ್ಸನ್ನು ನೋಡ್ತಾ ಹೋದಾಗ ವೈಲ್ ದೇ ಹ್ಯಾವ್ ಬೆಟರ್ ಬ್ಯಾಂಡ್ ವಿಡ್ತ್ ದ್ಯಾನ್ ಟ್ವಿಸ್ಟೆಡ್ ಪೇರ್, ದೇ ಆರ್ ಹೆವಿ ಆ್ಯಂಡ್ ಓಕೆ ಇದು ಹೆವಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ಬುಲ್ಕಿ ಕಂಪೇರ್ಡ್ ಟು ಆಪ್ಟಿಕಲ್ ಫೈಬರ್ಗೆ ಹೋಲಿಸ್ಕೊಂಡ್ರೆ ಇದೊಂದು ತುಂಬ ಹೆವಿ ಇದೆ. ಓಕೆ, ಆ್ಯಂಡ್ ಸ್ಟಿಲ್ ಸಫರ್ ಫ್ರಮ್ ಸಿಗ್ನಿಫಿಕೆಂಟ್ಲಿ ಹೈಯರ್ ಸಿಗ್ನಲ್ ಲಾಸ್ ಓವರ್ ಡಿಸ್ಟೆನ್ಸ್ ಅಂತಕ್ಕಂಥದ್ದು ಇದರ ಒಂದು ಫೀಚರ್ಗಳು ಆಗಿದೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್, ಯಾವ ಕಮ್ಯುನಿಕೇಷನ್ ಸಾಧನವನ್ನು ಡಿಜಿಟಲ್ ಡೇಟಾದಿಂದ ಅನಲಾಗ್ ರೂಪಕ್ಕೆ ಮತ್ತು ಪ್ರತಿಯಾಗಿ ಪರಿವರ್ತಿಸಲು ಬಳಸಲಾಗುತ್ತದೆ ಅಂತ ಕೇಳಿದರೆ, ಸೊ ಇಲ್ಲಿ ತುಂಬ ಜನ ಮಿಸ್ಟೇಕ್ಸ್ನ ಮಾಡ್ಕೊಳ್ತಾರೆ. ಈ ಒಂದು ಡಿಜಿಟಲ್ ಅನಲಾಗ್ಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಮಾಡ್ಯುಲೇಟರು ಅಥವಾ ಡಿಮಾಡ್ಯುಲೇಟರ್ ಅಂತ ಅಂದ್ಕೊಳ್ತಾರೆ. ಸೊ ಆನ್ಸರ್ ಏನಂತ ಅಂದರೆ ಸ್ನೇಹಿತರೆ, ಇಲ್ಲಿ ವಿಚ್ ಕಮ್ಯುನಿಕೇಷನ್ ಡಿವೈಸಸ್ ಯೂಸ್ಡ್ ಇನ್ ದ ಕನ್ವರ್ಷನ್ ಆಫ್ ಡಿಜಿಟಲ್ ಡಾಟಾ ಟು ಅನಲಾಗ್ ಫಾರ್ಮ್ ಆ್ಯಂಡ್ ವೈಸ್ ವರ್ಸಾ. ಸೊ ಎರಡನ್ನೂ ಕೇಳಿದ್ದಾರೆ. ಡಿಜಿಟಲ್ ಡೇಟಾದಿಂದ ಅನಲಾಗ್ ರೂಪಕ್ಕೆ, ಅನಲಾಗ್ ರೂಪದಿಂದ ಡಿಜಿಟಲ್ ಡೇಟಾಗೆ ಮತ್ತೆ ಕನ್ವರ್ಟ್ ಆಗ್ತಕ್ಕಂಥದ್ದು ಯಾವುದಂತ ಹೇಳಿದರೆ ಆನ್ಸರ್ ಆಪ್ಷನ್ 2 ಮಾಡೆಮ್ ಆಗಿರುತ್ತೆ. ಮಾಡೆಮ್ ಅಂತ ಹೇಳಿದರೆ ಸ್ನೇಹಿತರೆ, ಇಲ್ಲಿ ನಾವು ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್ ಎರಡೂ ಸಹ ತೊಗೊಳ್ತೀವಿ. ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್ನ ಮಾಡೆಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಾಡ್ಯುಲೇಟರ್ ಅಂತಕ್ಕಂಥದ್ದು ಏನಿದೆಯೋ ಕನ್ವರ್ಟ್ಸ್ ಡಿಜಿಟಲ್ ಡಾಟಾ ಟು ಅನಲಾಗ್ ಸಿಗ್ನಲ್ಗೆ, ಅಂದರೆ ಒಂದರಿಂದ ಡಿಜಿಟಲಿಂದ ಅನಲಾಗ್ಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಕನ್ವರ್ಟ್ ಆಗ್ತಕ್ಕಂಥದ್ದು ಮಾಡ್ಯುಲೇಷನ್. ಆದರೆ ಅನಲಾಗಿಂದ ಮತ್ತೆ ಈ ಒಂದು ಡಿಜಿಟಲ್ ಡಾಟಾಗೆ ಕನ್ವರ್ಟ್ ಆಗ್ತಕ್ಕಂಥದ್ದು ಈ ಒಂದು ಡಿಮಾಡ್ಯುಲೇಷನ್ ಆಗಿರುತ್ತೆ. ಸೊ ವೈಸ್ ವರ್ಷ ಅಂತ ಕೊಟ್ಟಿದ್ದಾರಲ್ವ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಏನು ಬರುತ್ತೆ, ಮಾಡೆಮ್ ಬರುತ್ತೆ. ನಿಮಗೆ ಒಂದು ಕೊಟ್ಟರೆ ಕನ್ವರ್ಟ್ ಡಿಜಿಟಲ್ ಡಾಟಾ ಟು ಅನಲಾಗ್ ಸಿಗ್ನಲ್ ಅಂತ ಕೊಟ್ಟರೆ ನೀವು ಮಾಡ್ಯುಲೇಷನ್ ತೊಗೋಬೇಕಾಗುತ್ತೆ. ಕನ್ವರ್ಟ್ಸ್ ಅನಲಾಗ್ ಸಿಗ್ನಲ್ ಟು ಡಿಜಿಟಲ್ ಡಾಟಾ ಅಂತ ಕೊಟ್ಟರೆ ನೀವು ಡಿಮಾಡ್ಯುಲೇಷನ್ ತೊಗೊಳ್ಬೇಕಾಗುತ್ತೆ. ಎಸ್, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ಯಾವ ಅಂಕೆಗಳ ಮೌಲ್ಯಗಳು ಬೈನರಿ ಬಿಂದುವಿನ ಎಡಭಾಗದಲ್ಲಿ 0ಯಿಂದ ಪ್ರಾರಂಭವಾಗಿ 2ರ ಘಾತದಲ್ಲಿ ಏರುತ್ತದೆ ಮತ್ತು ಬಲಭಾಗದಲ್ಲಿ -1ರ ಘಾತದಲ್ಲಿ ಇಳಿಯುತ್ತದೆ ಅಂತ ಕೇಳಿದರೆ, ಸೊ ಇಲ್ಲಿ ಇಷ್ಟೇ ಸ್ನೇಹಿತರೆ. ಏನಂತಂದರೆ 0 ಅಂತ ತೊಗೊಂಡಾಗ ಬಲಭಾಗ ಅಂತ 2ರ ಘಾತ 1, 2ರ ಘಾತ 2 ಈ ರೀತಿ ಹೋಗುತ್ತೆ. ಈ ಕಡೆ ತೊಗೊಂಡಾಗ 2ರ ಘಾತ -1, 2ರ ಘಾತ -2, ಸೊ ಈ ರೀತಿ ಹೋಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಕೇಳ್ತಕ್ಕಂಥ ಯಾವ ಅಂಕಿಗಳ ಮೌಲ್ಯಗಳು ಅಂತ ಕೇಳಿದರೆ, ಸೊ ಬೈನರಿ ಬಿಂದುವಿನಲ್ಲಿ ಅಂತ ಹೇಳಿದಾಗ ಆನ್ಸರು ಬೈನರಿನೇ ಆಗಿರುತ್ತೆ. ಸೊ ಡೆಸಿಮಲ್ ಅಂತ ಹೇಳಿದಾಗ ಈಗ 2ರ ಘಾತ 10 ಆ ರೀತಿ ತೊಗೊಳ್ತಕ್ಕಂಥದ್ದಾಗಿರುತ್ತೆ. ಎಕ್ಸಾಡೆಸಿಮಲ್ ಅಂತ ಹೇಳಿದಾಗ 16 ತೊಗೊಳ್ತಕ್ಕಂಥದ್ದು. ಆಕ್ಟಲ್ ಅಂತ ಹೇಳಿದಾಗ 8 ತೊಗೊಳ್ತಕ್ಕಂಥದ್ದು ಆ ರೀತಿ ಬರುತ್ತೆ. ಬಟ್ ಇಲ್ಲಿ ಆನ್ಸರ್ ಆಪ್ಷನ್ 1 ಬೈನರಿನೇ ಆಗಿರುತ್ತೆ. MSDನ ವಿಸ್ತೃತ ರೂಪ ಏನು? MSD ಸ್ಟ್ಯಾಂಡ್ಸ್ ಫಾರ್ ಮೆನಿ ಸಿಗ್ನಿಫಿಕೆಂಟ್ ಡಿಜಿಟ್, ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್, ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಆ್ಯಂಡ್ ಮಲ್ಟಿ ಸಿಗ್ನಿಫಿಕೆಂಟ್ ಡಿಜಿಟ್ ಅಂತ ಕೊಟ್ಟಿದ್ರೆ MSD ಮೀನ್ಸ್ ಮೋಸ್ಟ್, ಆಪ್ಷನ್ 3 ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಅಂತಕ್ಕಂಥದ್ದು. ಈ ಕೆಳಗಿನಲ್ಲಿ ಯಾವ 3 ಆಯ್ಕೆಗಳು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನ ಇನ್ಸರ್ಟ್ ಪಿಕ್ಚರ್ ಮೆನುವಿನಲ್ಲಿ ಇದೆ?
ವಾಟ್ ಆರ್ ದ 3 ಆಪ್ಷನ್ಸ್ ಅವೈಲಬಲ್ ಇನ್ ಇನ್ಸರ್ಟ್ ಪಿಕ್ಚರ್ಸ್ ಮೆನು ಇನ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್. ನೀವು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನ ಓಪನ್ ಮಾಡಿದರೆ ಸ್ನೇಹಿತರೆ, ಅಲ್ಲಿ ಇನ್ಸರ್ಟ್ ಪಿಕ್ಚರ್ಗೆ ಹೋದರೆ ಅಲ್ಲಿ ಯಾವ ಮೆನುನಲ್ಲಿ ಈ ಒಂದು ಇದು ಕಂಡು ಬರುತ್ತೆ ಅಂತ ಕೇಳಿದರೆ, ಸೊ ಕ್ಲಿಪ್ಪಾರ್ಟು ಫ್ರಮ್ ಫೈಲ್ ಆ್ಯಂಡ್ ಶೇಪ್ಸ್. ಸೊ ಆಪ್ಷನ್ 2 ಏನಿದೆಯೋ ಇದು ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ನೀವು ಅದನ್ನು ಓಪನ್ ಮಾಡಿ ಚಿತ್ರಗಳ, ಸೊ ಅಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ. MS ಎಕ್ಸೆಲ್ನಲ್ಲಿ ಡ್ಯಾಶ್ ಕಾಂಬಿನೇಷನ್ ಒತ್ತುವುದರಿಂದ ಒಂದು ರೋ ಅನ್ನು ಮರೆ ಮಾಡಲು ಸಾಧ್ಯವಾಗುತ್ತದೆ. ಸೊ ಇದು MS ಎಕ್ಸೆಲ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನು. ಸೊ ಆನ್ಸರು Ctrl+9 ಆಗಿರುತ್ತೆ ಸ್ನೇಹಿತರೆ. MS ವರ್ಡ್ನಲ್ಲಿ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ನಲ್ಲಿ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಫಾಂಟ್ ಯಾವುದು? MS ವರ್ಡಲ್ಲಿ ಸೊ ನೋಡಿ, ಇದೇನಂತ ಹೇಳಿದ್ರೆ, ಏನು ಅಕ್ಷರಗಳು ಬರೆದಿರ್ತೀವೋ ನಾವು, ಈಗ ಕನ್ನಡ ಆಗಿರ್ಬೋದು ಅಥವಾ ಇಂಗ್ಲೀಷ್ ಯಾವುದಾದ್ರೂ ಆಗಿರ್ಬೋದು, ಅದರ ಒಂದು ಗಾತ್ರ ಸೈಜ್ ಅಂತಕ್ಕಂಥದ್ದು ಏನಿದೆಯೋ ಅದ್ರ ನಾವು ಮಿನಿಮಮ್ ಅಂತ ಹೇಳಿದ್ರೆ 8 ಇರುತ್ತೆ, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 72ರಷ್ಟು ನಾವು ದಪ್ಪ ಮಾಡಬಹುದು, ದೊಡ್ಡ ಮಾಡಬಹುದು. ಸೊ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಟೂಲ್ ಬಾರ್ನಲ್ಲಿ ಅತಿ ಚಿಕ್ಕ ಮತ್ತು ದೊಡ್ಡ ಫಾಂಟ್ ಸೈಜ್. ಓಕೆ, ಸೊ ಇಲ್ಲಿ ಫಾಂಟ್ ಅನ್ನೋ ಬದಲು ಫಾಂಟ್ ಸೈಜ್ ಅಂತ ಹೇಳ್ಬೋದು ನಾವು. ಸೊ ಗಾತ್ರ 8ರಿಂದ 72 ಗಂಟೆ ಇರುತ್ತೆ. ಸೊ 72 ಜಾಸ್ತಿ ಮಾಡೋದಕ್ಕಾಗಲ್ಲ, 8ರಿಂದ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ. 8ರಿಂದ 72 ನಾವು ಎಷ್ಟು ಬೇಕಾದರೂ ಮಾಡ್ಕೊಳ್ಬಹುದು. ಈ ಮುಂದಿನ ಯಾವ ಕ್ರಿಯೆಯು ಕಂಪ್ಯೂಟರ್ಗೆ ಎಲ್ಲ ಪರಿಕರಗಳನ್ನು ಸರಿಯಾಗಿ ಜೋಡಿಸಲಾಗಿದ್ದು ಅವು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ದೃಢೀಕರಿಸುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊಸೆಸ್ ensures that all the parts of a computer are properly connected and working? ಅಂದರೆ ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥ ಪಾರ್ಟ್ಸ್ಗಳೇನಿದೆಯೋ, ಪರಿಕರಗಳೇನಿದೆಯೋ ಅದು ಸರಿಯಾಗಿ ಜೋಡಿಸಿ ಅದು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇಲ್ವಾ ಅಂತ ದೃಢೀಕರಿಸ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ, ಇಲ್ಲಿ ಎಡಿಟಿಂಗ್, ಪ್ರೊಸೆಸಿಂಗ್ ಆ್ಯಂಡ್ ಬೂಟಿಂಗ್ ಆ್ಯಂಡ್ ಸೇವಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದ ಸ್ನೇಹಿತರೆ, ಬೆಸ್ಟ್ ಅಂತ ನೋಡಿದ್ರೆ ನಾವು CPU ನೋಡ್ತೀವಿ. ಫಸ್ಟು CPU ಏನಿದೆಯೋ ಇದು ಒಂದು ಕಂಪ್ಯೂಟರ್ನ ಕಂಪ್ಯೂಟಿಂಗ್ ಮಾಡ್ತಕ್ಕಂಥ ಹೇಳ್ತೀವಿ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾವು ಎಡಿಟಿಂಗ್ ಅಂದರೆ ಎಡಿಟ್ ಮಾಡ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಪ್ರೊಸೆಸಿಂಗ್ ಅಂದರೆ ಒಂದು ಪ್ರೋಸೆಸ್ ನಡೀತಕ್ಕಂಥದ್ದು, ಬಟ್ ಎಲ್ಲನೂ ಪಾರ್ಟ್ಸ್ಗಳನ್ನ ಸರಿಯಾಗಿ ಜೋಡಿಸಿ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದಲ್ಲ. ಸೇವಿಂಗ್ಸ್ ಬರೋದಿಲ್ಲ. ಆನ್ಸರ್ ಆಪ್ಷನ್ 3 ಬೂಟಿಂಗ್ ಅಂತಕ್ಕಂಥದ್ದಾಗಿರುತ್ತೆ. ಓಕೆ, ಸೊ ಕೋಲ್ಡ್ ಬೂಟಿಂಗ್ ಬರುತ್ತೆ, ಬೂಟಿಂಗ್ ಬರುತ್ತೆ. ಸೊ ಅದು ಸಹ ವೆರೈಟಿ ಇದೆ. ಆನ್ಸರ್ ಆಪ್ಷನ್ 3. ನೋಡಿ, ಬೂಟಿಂಗ್ ಈಸ್ ದ ಪ್ರೋಸೆಸ್ ಆಫ್ ಸ್ಟಾರ್ಟಿಂಗ್ ಆರ್ ರೀಸ್ಟಾರ್ಟಿಂಗ್ ಅ ಕಂಪ್ಯೂಟರ್. ಓಕೆ, ಬೂಟಿಂಗ್ ಅಂತಕ್ಕಂಥದ್ದು ಕಂಪ್ಯೂಟರ್ನ ಸ್ಟಾರ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ರೀಸ್ಟಾರ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಡ್ಯೂರಿಂಗ್ ದಿಸ್ ಪ್ರೋಸೆಸ್ ದ ಸಿಸ್ಟಮ್ ಪರ್ಫಾರ್ಮ್ಸ್ ಅ ಡಯಾಗ್ನೋಸ್ಟಿಕ್ ಟೆಸ್ಟ್ ನೋನ್ ಆಸ್ ಪೋಸ್ಟ್ ಪವರ್ ಆನ್ ಸೆಲ್ಫ್ ಟೆಸ್ಟ್ ಅಂತ. ಅಂದರೆ ಇದು ಚೆಕ್ ಮಾಡಿ, ಪವರ್ ಆನ್ ಮಾಡಿ, ಆನ್ ಸೆಲ್ಫ್ ಮಾಡಿ ಟೆಸ್ಟ್ ಮಾಡ್ತಕ್ಕಂಥದ್ದು. ಸೊ ವಿಚ್ ಚೆಕ್ಸ್ ಆಲ್ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಸಚ್ ಆಸ್ ದ CPU, RAM, ಸ್ಟೋರೇಜ್ ಡಿವೈಸಸ್. ಓಕೆ, ಸೊ ಇದನ್ನೆಲ್ಲ ಚೆಕ್ ಮಾಡಿ, ಹಾರ್ಡ್ವೇರ್ಸ್ ಅಂತ ಹೇಳಿದಾಗ ಒಂದು ಪಾರ್ಟ್ಸ್ಗಳೇನು ಬರ್ತದೋ ಅದನ್ನು ಚೆಕ್ ಮಾಡಿ. ಸೊ ಟು ಇನ್ಶೂರ್ ದ ಆರ್ ಕನೆಕ್ಟೆಡ್ ಆ್ಯಂಡ್ ಫಂಕ್ಷನಿಂಗ್ ಕರೆಕ್ಟ್ಲಿ ಬಿಫೋರ್ ಲೋಡಿಂಗ್ ದ ಆಪ್ರೇಟಿಂಗ್ ಸಿಸ್ಟಮ್ ಅಂತಕ್ಕಂಥ. ಅಂದರೆ ಎಲ್ಲನೂ ಚೆಕ್ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು ಬೂಟಿಂಗ್ ಆಗಿರುತ್ತೆ. ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಇದೊಂದು ನೆಟ್ವರ್ಕ್ಗೆ ಸಂಬಂಧಪಟ್ಟಂತೆ ದೇಶಗಳು, ನಗರಗಳು ಮತ್ತು ಖಂಡಗಳನ್ನು ವ್ಯಾಪಿಸಿರುವ ದೊಡ್ಡ ಭೌಗೋಳಿಕ ಪ್ರದೇಶವನ್ನು ನಾವು ವ್ಯಾನ್ ಎಂದು ವ್ಯಾನ್ ಒಳಗೊಂಡಿರುತ್ತದೆ. ಆ್ಯಂಡ್ ಮ್ಯಾನ್ ಇದು ಲ್ಯಾನ್ಗಿಂತ ದೊಡ್ಡ ಭೌಗೋಳಿಕ ಪ್ರದೇಶವನ್ನು ಒಳಗೊಂಡಿದೆ, ಅದರ ವ್ಯಾನ್ಗಿಂತ ಚಿಕ್ಕದಾಗಿದೆ. ವ್ಯಾನ್ಗಳು ಹೆಚ್ಚಾಗಿ ISP ಅಥವಾ ಟೆಲಿಕಾಂ ಆಪರೇಟರ್ಗಳು ನಿರ್ವಹಿಸುತ್ತಾರೆ. ಮ್ಯಾನ್ಗಳನ್ನು ಸಾಮಾನ್ಯವಾಗಿ ಒಂದು ಸಂಸ್ಥೆಯ ಒಡೆತನದಲ್ಲಿ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ನಾವು ನೋಡ್ತಾ ಹೋದರೆ ಇದು ಕಂಪ್ಯೂಟರ್ ನೆಟ್ವರ್ಕಿಂಗಲ್ಲಿ ಬರುತ್ತೆ ಸ್ನೇಹಿತರೆ. ವ್ಯಾನ್, ಮ್ಯಾನ್ ಮತ್ತು ಲ್ಯಾನ್. ಓಕೆ, ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ, ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ, ಆ್ಯಂಡ್ ಮೆಟ್ರೋ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ವ್ಯಾನ್ ಅಂತಕ್ಕಂಥದ್ದು ತುಂಬ ದೊಡ್ಡದಿರುತ್ತೆ, ಅದಕ್ಕಿಂತ ಚಿಕ್ಕದು ಮ್ಯಾನ್ ಆಗಿರುತ್ತೆ, ಅದಕ್ಕಿಂತ ಚಿಕ್ಕದು ಲ್ಯಾನ್ ಆಗಿರುತ್ತೆ. ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿದರೆ ಇದು ಲೋಕಲ್, ಸ್ಥಳೀಯವಾಗಿ ಬರ್ತಕ್ಕಂಥದ್ದು. ಸೊ ಮೆಟ್ರೋ ಅಂತಕ್ಕಂಥ ಒಂದು ಭೌಗೋಳಿಕ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು. ವ್ಯಾನ್ ಅಂತಕ್ಕಂಥದ್ದು ತುಂಬ ದೊಡ್ಡದಾಗಿರುತ್ತೆ. ಸೊ ದೇಶಗಳು, ನಗರಗಳು, ಖಂಡಗಳನ್ನು ವ್ಯಾಪಿಸಿರ್ತಕ್ಕಂಥ ಒಂದು ದೊಡ್ಡ ಭೌಗೋಳಿಕ ಪ್ರದೇಶವನ್ನು ನಾವು ವ್ಯಾನ್ ಅಂತ ಕರಿತೀವಿ. ಸರಿಯಾಗಿದೆ. ಮ್ಯಾನ್ ಇದು ಲ್ಯಾನ್ಗಿಂತ ದೊಡ್ಡ ಭೌಗೋಳಿಕ ಪ್ರದೇಶವನ್ನು ಒಳಗೊಂಡಿದೆ, ಆದರೆ ವ್ಯಾನ್ಗಿಂತ ಚಿಕ್ಕದಾಗಿದೆ. ಹೌದು ನೋಡಿ, ವ್ಯಾನ್ಗಿಂತ ಚಿಕ್ಕದು, ಲ್ಯಾನ್ಗಿಂತ ದೊಡ್ಡದು. ಇದು ಸರಿಯಾಗಿದೆ. ವ್ಯಾನ್ಗಳು ಹೆಚ್ಚಾಗಿ ISP ಅಥವಾ ಟೆಲಿಕಾಂ ಆಪರೇಟರ್ಗಳನ್ನು ನಿರ್ವಹಿಸುತ್ತವೆ. ಅದು ಸರಿ ಇದೆ. ಮ್ಯಾನ್ಗಳನ್ನು ಸಾಮಾನ್ಯ ಒಂದು ಸಂಸ್ಥೆಯ ಒಡೆತನದಲ್ಲಿ ಇರುತ್ತವೆ. ಸೊ ಎಲ್ಲ ಸಹ ಆಪ್ಷನ್ಸ್ಗಳು ಸರಿಯಾಗಿದೆ. ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಸೊ ಇಂಗ್ಲೀಷ್ ಬೇಕಂತಾನೆ ಇಂಗ್ಲೀಷನ್ನು ಸಹ ನೋಡ್ಕೊಳ್ಬಹುದು ಸ್ನೇಹಿತರೆ.
ನೆಕ್ಸ್ಟು ಕೆಳಗಿನಲ್ಲಿ ಯಾವುದು 5G ತಂತ್ರಜ್ಞಾನದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಒನ್ ಆಫ್ ದ ಕೀ ಫೀಚರ್ ಆಫ್ 5G. ಓಕೆ, ಸೊ 5G 5th ಜನ್ರೇಷನ್ ಅಂತ ಏನು ಹೇಳಿದ್ವಿ, ಈಗ 5ನೇ ಜನ್ರೇಷನ್ ಏನು ನಡೀತಾ ಇದೆಯೋ, ಸೊ ಅಲ್ಲಿ ನೋಡ್ತಾ ಹೋದಾಗ ಮೈಕ್ರೋ ಪ್ರೊಸೆಸರ್ಗೆ ಸಂಬಂಧಪಟ್ಟಂತೆ ಮೇಯ್ನಾಗಿ ನಾವು ಯಾವ್ದು ನೋಡಬಹುದು, ವಿವೋ IP, WCDMA, LTE, MIMO ಅಂತ ಕೊಟ್ಟಿದ್ದಾರೆ. ಸೊ ಲಕ್ಷಣಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ ಆಪ್ಷನ್ 4 MIMO ಅಂತಕ್ಕಂಥದ್ದಾಗಿರುತ್ತೆ. ಸೊ ಇದನ್ನು ನೋಡ್ತಾ ಹೋದಾಗ ಸ್ನೇಹಿತರೆ ನೋಡಿ, MIMO ಅಂತೇಳಿದ್ರೆ ಮಲ್ಟಿಪಲ್ ಇನ್ಪುಟ್ ಮಲ್ಟಿಪಲ್ ಔಟ್ಪುಟ್ ಅಂತಕ್ಕಂಥದ್ದು ಆಗಿದೆ. ಮಲ್ಟಿಪಲ್ ಇನ್ಪುಟ್ ಮಲ್ಟಿಪಲ್ ಔಟ್ಪುಟ್ ಅಂತಕ್ಕಂಥದ್ದು ಇಸ್ ಅ ಫೌಂಡೇಶನಲ್ technology for 5G. Specially massive MIMO is used in 5G base stations to significantly increase network capacity and improve signal coverage by utilizing a large number of antennas. Okay, so ಇಲ್ಲಿ often 64 or more, 64ಗಿಂತ ಜಾಸ್ತಿ ಆಂಟೆನಾಗಳನ್ನು ಇರುತ್ತವಂತೆ. ಸೊ ಅದನ್ನು ಏನು ಮಾಡೋದು, ಸಿಗ್ನಲ್ನ ಕವರ್ ಮಾಡ್ತಕ್ಕಂಥ ಒಂದು ಕೆಲಸ ಆಗಿರೋದು, ನೆಟ್ವರ್ಕ್ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ತಕ್ಕಂಥದ್ದಾಗಿರೋದು ಈ ಒಂದು 5G ಬೇಸಿಸ್ ಮೇಲೆ ನೋಡ್ತಾ ಹೋಗ್ತೀವಿ MIMOನ. ಆ್ಯಂಡ್ ಟು ಸೆಂಡ್ ಆ್ಯಂಡ್ ರಿಸೀವ್ ಮಲ್ಟಿಪಲ್ ಡಾಟಾ ಸ್ಟ್ರೀಮ್ಸ್ ಸೈಮಲ್ಟೇನಿಯಸ್ಲಿ, ಅದೇ ಹೇಳಿದಾಗೆ ಸಿಗ್ನಲ್ನ ಕವರ್ ಮಾಡ್ತಕ್ಕಂಥದ್ದು ಏನಿತ್ತು, ಸೊ ಲಾರ್ಜ್ ನಂಬರಲ್ಲಿ ಆಂಟೆನಾಗಳನ್ನು ಒಂದು ಅದು ಸೆಂಡ್ ಮಾಡ್ತಕ್ಕಂಥದ್ದಾಗಿರ್ಬೋದು ಆಂಟೆನಾಗಳಿಗೆ. ಸೊ ಆ ರೀತಿ ಕೆಲಸವನ್ನು ಇದು ಮಾಡ್ತಕ್ಕಂಥದ್ದು ಆಗಿದೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ವೈ ಅದರ್ ಆಪ್ಷನ್ಸ್ ಅಂದರೆ ವಿವೋ IP ಅಂತಕ್ಕಂಥದ್ದು ಆ್ಯಂಡ್ WCDMA LTE ಇದೆಲ್ಲ ಏನಕ್ಕೆ ಆಗಲ್ಲ ಅನ್ನೋದಾದರೆ ನೋಡಿ, ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ವಿವೋ IP ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್, ದಿಸ್ ಇಸ್ ಅ ಜನರಲ್ ಟೆಕ್ನಾಲಜಿ ಫಾರ್ ಡಿರೈವಿಂಗ್ ವಾಯ್ಸ್ ಕಾಲ್ಸ್ ಓವರ್ IP ನೆಟ್ವರ್ಕ್ಸ್ ದಟ್ ಹ್ಯಾಸ್ ಎಕ್ಸಿಸ್ಟ್ ಫಾರ್ decades. Okay, which 5G uses a specific version called Vivo NR ಅಂತಕ್ಕಂಥದ್ದು. ಆ್ಯಂಡ್ ವಿವೋ IP itself is not a ಫೀಚರ್ ಇನ್ Q2 ಆರ್ ಡಿಫೈನಿಂಗ್ ಆಫ್ 5G ಬರೋದಿಲ್ಲ ಇದು. ಸೊ ಇದೊಂದು ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಆಗಿರ್ತಕ್ಕಂಥದ್ದಾಗಿದೆ. ಆ್ಯಂಡ್ ಎರಡನೇದು ಬಂದು WCDMA ಅಂದ್ರೇನು, ವೈಡ್ ಬ್ಯಾಂಡ್ ಕೋಡ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಪ್ರೈಮರಿ ಏರ್ ಇಂಟರ್ಫೇಸ್ ಸ್ಟ್ಯಾಂಡರ್ಡ್ ಫಾರ್ 3G ನೆಟ್ವರ್ಕ್. 3G ನೆಟ್ವರ್ಕಲ್ಲಿ ಬರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಇಟ್ ಇಸ್ ಆನ್ ಓಲ್ಡರ್ ಟೆಕ್ನಾಲಜಿ ಲಾರ್ಜಲಿ ರಿಟೈರ್ಡ್ ಇನ್ ಫೇವರ್ ಆಫ್ ನೆವರ್ ಸ್ಟ್ಯಾಂಡರ್ಡ್ಸ್ ಅಂತಕ್ಕಂಥದ್ದು ಆಗಿದೆ. ಅಂದರೆ 3rd ಜನರೇಷನಲ್ಲಿ ಬರ್ತಕ್ಕಂಥದ್ದಾಗಿತ್ತು. ಇನ್ನು LTE ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಎವಲ್ಯೂಷನ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ 4G ನೆಟ್ವರ್ಕ್ ವೈಲ್ 5G ಕ್ಯಾನ್ ವರ್ಕ್ ಅಲಾಂಗ್ ಸೈಡ್ LTE ಇನ್ ನಾನ್ ಸ್ಟ್ಯಾಂಡ್ ಲೋನ್ ಮೋಡ್. LTE ಇಸ್ ಅ ಫಂಡಮೆಂಟಲಿ ಅ 4G ಟೆಕ್ನಾಲಜಿ. ಓಕೆ, ಸೊ ಇದೊಂದು 4G ಬರುತ್ತೆ, ಇದು ಬಂದು 3G ಬರುತ್ತೆ. ಸೊ ಹಾಗಾಗಿ ಇದೆಲ್ಲ 5Gಗೆ ಬರೋದಿಲ್ಲ. ಎಸ್, ಕ್ಯಾಪ್ಚಾಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಯಾವುದು ಸರಿ ಯಾವುದು ತಪ್ಪು ಎಂದು ಗುರುತಿಸಿ. ಒಂದು ಸಣ್ಣ ಗುರುತಿಸುವಿಕೆ ಕಾರ್ಯವನ್ನು ಪರಿಹರಿಸಲು ಈ ಒಂದು ಕ್ಯಾಪ್ಸ್ ಬಳಕೆದಾರರಾಗಿ ಕೇಳುತ್ತದೆ. ಆ್ಯಂಡ್ ಕ್ಯಾಪ್ ಎಂದರೆ ಸಂಮೋಹನವಿಲ್ಲದೆ ಪಠ್ಯ ಅಥವಾ ಚಿತ್ರಗಳನ್ನು ಓದುವುದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಫಸ್ಟ್ ಸರಿ ಇದೆ, ಎರಡನೇದು ತಪ್ಪಾಗಿದೆ. ಯಾಕೆ ಅಂತ ಹೇಳಿದರೆ ಕ್ಯಾಪ್ಸ್ ಅಂತ ಸಂಮೋಹನವಿಲ್ಲದೆ ಅಂತ ಕೊಟ್ಟಿದ್ದಾರೆ, ಮಾತು ಪಠ್ಯ ಅಥವಾ ಚಿತ್ರಗಳನ್ನು ಓದುವುದು ಅಂತ ಕೊಟ್ಟಿದ್ದಾರೆ. ಸೊ ಹಾಗೆ ಎ ಸರಿ, ಬಿ ತಪ್ಪು ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಆಪ್ಷನ್ 4. ಬಟ್ ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಕ್ಯಾಪ್ಟ್ ಅಂತಕ್ಕಂಥದ್ದು ವೆಬ್ಸೈಟನ್ನು ಬಳಸುತ್ತಿರುವವರು ಮನುಷ್ಯರೇ ಅಥವಾ ಆಟೋಮೇಟೆಡ್ ನಿಮಗೆ ನೋಡಬಹುದು. ಇದರಲ್ಲಿ ಕೇಳ್ತಾರೆ, ಮೊಬೈಲ್ಗಳಲ್ಲಿ ಕೆಲವೊಂದು ಆ್ಯಪ್ಗಳ ಇನ್ಸ್ಟಾಲ್ ಮಾಡಬೇಕಾದ್ರೆ ಕೇಳ್ತಾರೆ, ಇಟ್ಸ್ ಅ ರೋಬೋಟ್ ಅಂತ ಕೇಳ್ತಾರೆ. ಸೊ ಅಂಥ ಒಂದು ನಾವು ಕ್ಯಾಪ್ಚರ್ ಅಂತ ನೋಡಬಹುದು ಸ್ನೇಹಿತರೆ. ಇದು ವಿಕೃತ ಅಕ್ಷರಗಳು ಅಥವಾ ಚಿತ್ರಗಳನ್ನು ಓದುವಂತೆ ಬಳಕೆದಾರನ ಕೇಳ್ತಕ್ಕಂಥದ್ದಾಗಿದೆ. ಯಂತ್ರಗಳಿಗೆ ಕಷ್ಟ ಮತ್ತು ಮನುಷ್ಯರಿಗೆ ಸುಲಭವಾಗುವಂತೆ ಇದನ್ನು ವಿನ್ಯಾಸವನ್ನು ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಇದೊಂದು ಸ್ಪ್ಯಾಮ್ ಮತ್ತು ಬಾಟ್ ದಾಳಿಗಳನ್ನು ತಡೆಯಲು ಬಳಸ್ತಕ್ಕಂಥ ಒಂದು ವ್ಯವಸ್ಥೆ ಸಹ ಆಗಿರುತ್ತೆ. ಇಲ್ಲಿ ಒಂದಿಸಿ ಬರೆಯಿರನ್ನು ಕೊಟ್ಟಿದ್ದಾರೆ. ವೆಬ್ ಕ್ಲೈಂಟ್, ಕ್ಲೌಡ್, ವೆಬ್ಸೈಟು, ವೆಬ್ ಪೇಜ್ ಅಂತ ಕೊಟ್ಟಿದ್ದಾರೆ. ಸೊ ವೆಬ್ಸೈಟ್ ಅಂತ ಹೇಳಿದಾಗ ವೆಬ್ ಪೇಜ್ಗಳ ಸಂಗ್ರಹ ಬರುತ್ತೆ ಸ್ನೇಹಿತರೆ. ವೆಬ್ಸೈಟ್ ಹಲವಾರು ವೆಬ್ ಪೇಜ್ಗಳ ಒಂದು ಸಂಗ್ರಹವನ್ನು ವೆಬ್ಸೈಟ್ ಅಂತ ಹೇಳ್ತೀವಿ. ಕಲೆಕ್ಷನ್ ಆಫ್ ದ ವೆಬ್ ಪೇಜಸ್ ಇಸ್ ಅ ವೆಬ್ಸೈಟ್. ವೆಬ್ ಪೇಜ್ ಅಂತ ಹೇಳಿದಾಗ ಇದೊಂದು HTML ಡಾಕ್ಯುಮೆಂಟ್ ಬರುತ್ತೆ. ವೆಬ್ ಪೇಜ್ ಬಂದು HTML ದಾಖಲೆ ಇದು ಬರ್ತಕ್ಕಂಥದ್ದು. ಇನ್ನು ವೆಬ್ ಕ್ಲೈಂಟ್ ಅಂತಕ್ಕಂಥದ್ದು ಇಂಟರ್ನೆಟ್ ಬಳಸಲು ಉಪಯೋಗಿಸ್ತಕ್ಕಂಥ ಒಂದು ಸಾಧನ. ವೆಬ್ ಕ್ಲೈಂಟ್ ಇಸ್ ಎ ಡಿವೈಸ್ ಯೂಸ್ ಟು ಆಕ್ಸೆಸ್ ಇಂಟರ್ನೆಟ್ ಆಗುತ್ತೆ. ಇನ್ನು ಕ್ಲೌಡ್ ಬಂದು ಇಂಟರ್ನೆಟ್ ಬೇಸ್ಡ್ ಸ್ಟೋರೇಜ್ ಆ್ಯಂಡ್
ಡಿವೈಸಸ್ ಸಾಧನಗಳು. ಸೊ ಓಕೆ, ಸೊ ಇದ್ರ ಪ್ರಕಾರ ಎಗೆ 3 ಬರುತ್ತೆ. ಓಕೆ, ಎಗೆ 3 ಬರುತ್ತೆ. ಅದಾದ ನಂತರ ಬಿಗೆ 4, ಆಪ್ಷನ್ 3 ಆಗಿರುತ್ತೆ. ರೀಡ್ ಓನ್ಲಿ ಮೆಮೊರಿ, ರಾಮ್ ಅಂತಕ್ಕಂಥದ್ದು ಏನಿದೆಯೋ ರೀಡ್ ಓನ್ಲಿ ಮೆಮೊರಿ ಚಿಪ್ನಲ್ಲಿ ಸಂಗ್ರಹವಾಗಿರೋ ತಂತ್ರಾಂಶಕ್ಕೆ ಡ್ಯಾಶ್ ಎನ್ನುತ್ತಾರೆ. ಡ್ಯಾಶ್ ಇಸ್ ಅ ಸಾಫ್ಟ್ವೇರ್ ಸ್ಟೋರ್ಡ್ ಇನ್ ರೀಡ್ ಓನ್ಲಿ ಮೆಮೊರಿ ಚಿಪ್. ಓಕೆ, ಸೊ ಈ ಒಂದು ರಾಮ್ ಚಿಪ್ನಲ್ಲಿ ಇರ್ತಕ್ಕಂಥ ಸಾಫ್ಟ್ವೇರ್ ಸ್ಟೋರೇಜ್ಗೆ ಏನಂತ ಕರೀತಾರೆ? ಮಿಡಲ್ ವೇರ್, ಫಾರ್ಮ್ ವೇರ್, ಪ್ರೋಗ್ರಾಮ್, ಶೇರ್ವೇರ್. ಸೊ ಆನ್ಸರನ್ನು ನೋಡ್ತಾ ಹೋದರೆ ಆಪ್ಷನ್ 2 ಫಾರ್ಮ್ ವೇರ್ ಅಂತ ಕರೀತಾರೆ. ಸೊ ಏನು ರೀಡ್ ಓನ್ಲಿ ಮೆಮೊರಿಲಿ ಇರುತ್ತೋ ಮೆಮೊರಿ, ಸೊ ಅದಕ್ಕೆ ಕರಿತಕ್ಕಂಥದ್ದು ಫಾರ್ಮ್ ವೇರ್ ಆಗಿರುತ್ತೆ. ಸೊ ಫಾರ್ಮ್ ವೇರ್ ಇಸ್ ಎ ಸ್ಪೆಸಿಫಿಕ್ ಟೈಪ್ ಆಫ್ ಸಾಫ್ಟ್ವೇರ್ ದಟ್ ಪ್ರೊವೈಡ್ಸ್ ಲೋ ಲೆವೆಲ್ ಕಂಟ್ರೋಲ್ ಫಾರ್ ಎ ಡಿವೈಸಸ್ ಹಾರ್ಡ್ವೇರ್ ಆಗಿರುತ್ತೆ. ಇಟ್ ಈಸ್ ಪರ್ಮನೆಂಟ್ಲಿ ಆರ್ ಸೆಮಿ ಪರ್ಮನೆಂಟ್ಲಿ ಸ್ಟೋರ್ಡ್ ಇನ್ ರೀಡ್ ಓನ್ಲಿ ಮೆಮೊರಿ ಚಿಪ್ಸ್ ಸಚ್ ಹ್ಯಾಸ್ ರಾಮ್, PROM, ಪ್ರಾಮ್ ಆಗಿರ್ಬೋದು, ಅಂಡ್ ಅಥವಾ ಎಲೆಕ್ಟ್ರಿಕಲ್ ಪರ್ಮನೆಂಟ್ ರೀಡ್ ಓನ್ಲಿ ಮೆಮೊರಿ ಆಗಿರ್ಬೋದು. ಸೊ ಎರೇಸಬಲ್ ರೀಡ್ ಓನ್ಲಿ ಮೆಮೊರಿ ಆಗಿರಬಹುದು. ಓಕೆ, ಸೊ ಇದನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡಿ ರಾಮ್ ಅಂತ ಹೇಳಿದ್ರೆ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಿ. PROM ಅಂತ ಹೇಳಿದಾಗ ನಾವು ಇಲ್ಲಿ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಿ. ಆ್ಯಂಡ್ EPROM ಅಂತ ಹೇಳಿದಾಗ ಎರೇಸಬಲ್, ಓಕೆ, ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಿ. ಆ್ಯಂಡ್ ಲಾಸ್ಟ್ ಅಂತ ತೊಗೊಂಡಾಗ ಇಲ್ಲಿ ಎಲೆಕ್ಟ್ರಾನಿಕಲಿ ಎರೇಸಬಲಿ ಪ್ರೋಗ್ರಾಮೇಬಲಿ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಿ. ಸೊ ಇಲ್ಲೆಲ್ಲ ಯೂಸ್ ಮಾಡ್ತಕ್ಕಂಥದ್ದು ಫೈರ್ವೇರ್ ಆಗಿರುತ್ತೆ. ಇನ್ನು ಮಿಡಲ್ ವೇರ್ ಎಲ್ಲಿ ಯೂಸ್ ಮಾಡ್ತೀವಿ? ಸಾಫ್ಟ್ವೇರ್ ದಟ್ ಕನೆಕ್ಟ್ಸ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಆರ್ ಸರ್ವಿಸಸ್. ಅಂದರೆ ಸಾಫ್ಟ್ವೇರಲ್ಲಿ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಡಿಫ್ರೆಂಟ್ ಅಪ್ಲಿಕೇಶನ್ಸ್ಗಳನ್ನ ಕನೆಕ್ಟ್ ಮಾಡೋ ಒಂದು ಇದರಲ್ಲಿ ಯೂಸ್ ಮಾಡ್ತಕ್ಕಂಥ ಮಿಡಲ್ ವೇರ್ ಆಗಿರುತ್ತೆ. ಇನ್ನು ಪ್ರೋಗ್ರಾಮ್ ಅಂತ ಹೇಳಿದಾಗ ಎ ಜನರಲ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ನಾಟ್ ನೆಸೆಸರಿ ಸ್ಟೋರ್ಡ್ ಇನ್ ರಾಮಲ್ಲಿ ಸ್ಟೋರ್ ಆಗಿರ್ತಕ್ಕಂಥದ್ದಲ್ಲ, ಇಟ್ ಈಸ್ ಜನರಲ್ ಸೆಟ್ ಆಫ್ ಇನ್ಸ್ಟ್ರಕ್ಷನಲ್ಲಿ ಬರ್ತಕ್ಕಂಥದ್ದು. ಇನ್ನು ಶೇರ್ವೇರ್ ಅಂತಕ್ಕಂಥದ್ದು ಸಾಫ್ಟ್ವೇರ್ ಡಿಸ್ಟ್ರಿಬ್ಯೂಟೆಡ್ ಫಾರ್ ಫ್ರೀ ಆನ್ ಎ ಟ್ರಯಲ್ ಬೇಸಿಸಲ್ಲಿ ಬರ್ತಕ್ಕಂಥದ್ದು ಈ ಒಂದು ಶೇರ್ವೇರ್ ಆಗಿರುತ್ತೆ. ಓಕೆ, ಈ ಕೆಳಗಿನಲ್ಲಿ DDL ವಿಸ್ತೃತ ರೂಪ ಏನಂತ ಕೇಳಿದರೆ DDLನ ಒಂದು ವಿಸ್ತೃತ ರೂಪ ಏನು? ಡೀಟೇಲ್ಡ್ ಡೇಟಾ ಲ್ಯಾಂಗ್ವೇಜ್, ಡೈನಾಮಿಕ್ ಡೇಟಾ ಲ್ಯಾಂಗ್ವೇಜ್, ಡೇಟಾ ಡಿರೈವೇಷನ್ ಲ್ಯಾಂಗ್ವೇಜ್, ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಸೊ DDL ಅಂತ ಹೇಳಿದ್ರೆ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್, ಆಪ್ಷನ್ 4 ಆಗಿರುತ್ತೆ. ಚಾಟ್ GPT ಯ ಪೂರ್ಣ ರೂಪವೇನು? ಚಾಟ್ GPT ಪದದ ಒಂದು ಪೂರ್ಣ ರೂಪ ಯಾವುದು? ಸೊ ಇಲ್ಲಿ ಚಾಟ್ ಜನರೇಟಿವ್ ಪ್ರೀ ಟೆಸ್ಟೆಡ್ ಟ್ರಾನ್ಸ್ಫಾರ್ಮರ್ ಅಂತ ಕೊಟ್ಟಿದ್ದಾರೆ. ಚಾಟ್ ಜನರೇಟಿವ್ ಪೋಸ್ಟ್ ಟೆಸ್ಟೆಡ್ ಟ್ರಾನ್ಸ್ಫಾರ್ಮರ್, ಚಾಟ್ ಜನರೇಟಿವ್ ಪೋಸ್ಟ್ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್, ಚಾಟ್ ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್. ಸೊ ಸರಿಯಾದಂಥ ಒಂದು ಉತ್ತರ ಆಪ್ಷನ್ 4 ಚಾಟ್ ಜನರೇಟಿವ್ ಫ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ, ಆಪ್ಷನ್ 4. ಅಬ್ರಿವೇಷನ್ ತುಂಬ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟು ವೈರಸ್ ಬೂಟ್ ಸೆಕ್ಟರ್ಗಳು ಹಾಗೂ ಎಕ್ಸಿಕ್ಯೂಟೇಬಲ್ ಫೈಲ್ಸ್ಗಳೆರಡಕ್ಕೂ ಸೋಂಕು ಉಂಟು ಮಾಡಬಹುದು. ಅಂದರೆ ಎ ಡ್ಯಾಶ್ ಕ್ಯಾನ್ ಇನ್ಫ್ಯಾಕ್ಟ್ ಬೋತ್ ದ ಬೂಟ್ ಸೆಕ್ಟರ್ ಆ್ಯಂಡ್ ಎಕ್ಸಿಕ್ಯೂಟೇಬಲ್ ಫೈಲ್ಸ್. ಸೊ ಎರಡಕ್ಕೂ ಸಹ ಒಂದು ಸೋಂಕು ಅಥವಾ ವೈರಸ್ ಅಟ್ಯಾಕನ್ನು ಮಾಡ್ತಕ್ಕಂಥದ್ದು ಯಾವುದಂತ ಕೇಳಿದರೆ ಇಲ್ಲಿ ಪಾಲಿಫೋಮಿಕ್ ವೈರಸ್ ಕೊಡಿದ್ರೆ, ಮಲ್ಟಿ ಫಾರ್ಟೈಟ್ ವೈರಸ್ಸು ಆ್ಯಂಡ್ ಸ್ಟೆಲ್ತ್ ವೈರಸ್ ಆ್ಯಂಡ್ ಕಾಂಪೇನಿಯನ್ ವೈರಸ್ ಅಂತ ಕೊಟ್ಟಿದ್ರೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ 2 ಮಲ್ಟಿ ಪಾರ್ಟೈಟ್ ವೈರಸ್ ಆಗಿರುತ್ತೆ. ಓಕೆ, ಸೊ ಇದು ಆನ್ಸರು. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಇನ್ನು ಪಾಲಿಫಾರ್ಮಿಕ್ ವೈರಸ್ ಅಂತ ಹೇಳಿದ್ರೆ ಪಾಲಿಫಾರ್ಮಿಕ್ ವೈರಸ್ ಎನ್ನುವುದು ಪ್ರತಿ ಬಾರಿ ಹೊಸ ಸಿಸ್ಟಮ್ಗೆ ಸೋಂಕು ತಗುಲಿದಾಗಲೂ ತನ್ನ ಕೋಡ್ ಅಥವಾ ಸಹಿಯನ್ನು ಬದಲಾಯಿಸ್ಕೊಳ್ತಕ್ಕಂಥ ಒಂದು ಅಪಾಯಕಾರಿ ವೈರಸ್ ಆಗಿರುತ್ತೆ. ಓಕೆ, ಇದನ್ನು ನೋಡ್ಕೊಳ್ತೇವೆ. ಈ ಕೋಡ್ ಅಥವಾ ಸಹಿಯನ್ನು ಚೇಂಜ್ ಮಾಡಿಕೊಳ್ತಕ್ಕಂಥದ್ದು. ಇದು ತನ್ನ ಮೂಲ ಸಂಕೇತವನ್ನು ಬದಲಾಯಿಸಿಕೊಳ್ಳುವ ಮೂಲಕ ಆ್ಯಂಟಿವೈರಸ್ ಸಾಫ್ಟ್ವೇರ್ನಿಂದ ಪತ್ತೆಯಾಗದಂತೆ ತಪ್ಪಿಸಿಕೊಳ್ಳುತ್ತಂತೆ. ಸೊ ನಾವೇನು ಆ್ಯಂಟಿವೈರಸ್ನ ಇಂಜೆಕ್ಟ್ ಮಾಡ್ತೀವೋ ಅಥವಾ ಆ್ಯಂಟಿವೈರಸ್ನ ಒಂದು ಸಿಸ್ಟಮ್ಗಳಿಗೆ ಹಾಕಿದ್ರೂ ಸಹ ಅದರಿಂದ ತಪ್ಪಿಸ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಇದಕ್ಕಿದೆ ಅಂತ ಹೇಳ್ತಾರೆ. ಆ್ಯಂಡ್ ಇದು ಫೈಲ್ ಮತ್ತು ಡೇಟಾವನ್ನು ಹಾನಿ ಮಾಡುತ್ತೆ, ಡಿಸ್ಟ್ರಾಯ್ ಮಾಡುತ್ತೆ. ಇನ್ನು ಸ್ಟೆಲ್ತ್ ವೈರಸ್ ಅಂತ ಹೇಳ್ತಾ ಇದೊಂದು ತನ್ನ ಇರುವಿಕೆಯನ್ನು ಮರೆಮಾಚುವಲ್ಲಿ ಪರಿಣಿತಿಯನ್ನು ಹೊಂದಿದೆಯಂತೆ. ಸೊ ಆ್ಯಂಟಿವೈರಸ್ ಸಾಫ್ಟ್ವೇರ್ ಸ್ಕ್ಯಾನ್ ಮಾಡುತ್ತಿರುವಾಗ ಈ ವೈರಸ್ ಫೈಲ್ ಗಾತ್ರ ಬದಲಾಗಿಲ್ಲ ಎಂದು ಅಥವಾ ಸಿಸ್ಟಮ್ಗೆ ಯಾವುದೇ ಹಾನಿಯಾಗಿಲ್ಲ ಎಂದು ನಟನೆಯನ್ನು ಮಾಡುತ್ತಂತೆ. ಓಕೆ, ಇದೊಂದು ನಟಿಸ್ತಕ್ಕಂಥದ್ದಾಗಿದೆ. ಆ್ಯಂಡ್ ಆ್ಯಂಟಿವೈರಸನ್ನು ಮೂರ್ಖರನ್ನಾಗಿಸಿ ಸಿಸ್ಟಮ್ನನ್ನು ಆಳವಾಗಿ ಉಳಿತಕ್ಕಂಥ ಕೆಲಸ ಇದ್ರದ್ದಾಗಿರುತ್ತೆ. ಇನ್ನು ಕಾಂಪೇನಿಯಸ್ ವೈರಸ್ನ ಒಂದು ಕೆಲಸ ಏನು?
ಕ್ಯಾಂಪಿಯನಿಸ್ ವೈರಸ್ ಮೂಲ ಫೈಲನ್ನು ಮಾರ್ಪಡಿಸದೆ ಅದಕ್ಕೆ ಸಮಾನವಾದ ಹೊಸ ಫೈಲನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಈ ರೀತಿಯೆಲ್ಲ ಕೇಳಬಹುದು ಸ್ನೇಹಿತರೆ. ಹೊಸ ಫೈಲನ್ನು ಸೃಷ್ಟಿಸಿ ದಾಳಿ ಮಾಡ್ತಕ್ಕಂಥದ್ದು ಈ ಒಂದು ಕ್ಯಾಂಪಿಯನಿಸ್ ವೈರಸ್ ಆಗಿರುತ್ತೆ. ಆ್ಯಂಡ್ ಇದರ ಒಂದು ವೈಶಿಷ್ಟ್ಯ, ಇದು ಬಳಕೆದಾರರು ಅಸಲಿ ಪ್ರೋಗ್ರಾಮನ್ನು ಓಪನ್ ಮಾಡಿದಾಗ ಅದರ ಬದಲು ವೈರಸ್ ಫೈಲನ್ನು ಓಪನ್ ಆಗುವಂತೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಉದಾಹರಣೆಗೆ program.exe ಎಂಬ ಫೈಲ್ ಇದ್ದರೆ ಅದು program.com ಎಂಬ ಅದೇ ಹೆಸರಿನ ಫೈಲನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಅಂದರೆ ಅದೇ ಹೆಸರಲ್ಲಿ ಮತ್ತೊಂದು ಫೈಲನ್ನ ಸೃಷ್ಟಿ ಮಾಡಿ ಆ ಫೈಲನ್ನ ಓಪನ್ ಮಾಡಿಸ್ತಕ್ಕಂಥದ್ದಾಗಿರುತ್ತೆ. ನಾವು ಟೋಟಲಾಗಿ ನೋಡ್ತಾ ಹೋದಾಗ ಫಾಲಿಫಾರ್ಮಿಕ್ಕು ರೂಪ ಬದಲಾಯಿಸುವ ಒಂದು ವೈರಸ್ ಆಗಿರುತ್ತೆ. ಮಲ್ಟಿಫಾರ್ಮೇಟ್ ಬಂದು ಬಹುಭಾಗಗಳಿಗೆ ಸೋಂಕು ತಗುಲಿಸ್ತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ಸ್ಟೆಲ್ತ್ ಬಂದು ಆ್ಯಂಟಿವೈರಸ್ನಿಂದ ಅಡಗಿಕೊಳ್ಳುವ ಒಂದು ವೈರಸ್ ಆಗಿರುತ್ತೆ. ಕ್ಯಾಂಪೇನಿಯನ್ ಬಂದು ಅಸಲಿ ಫೈಲ್ ಜೊತೆಯಲ್ಲೇ ಇರುವ ನಕಲಿ ವೈರಸ್ಸನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಕೆಳಗಿನಲ್ಲಿ ಹ್ಯಾಕಿಂಗ್ ಉಪಕರಣಗಳು ಯಾವುವು? ಹ್ಯಾಕ್ ಮಾಡ್ತಕ್ಕಂಥದ್ದು ಫೋನ್ ಹ್ಯಾಕ್ ಆಗಿರ್ಬೋದು, ಸಿಸ್ಟಮ್ ಹ್ಯಾಕ್ ಆಗಿರ್ಬೋದು. ಸೊ ಇದನ್ನು ಹ್ಯಾಕ್ ಮಾಡ್ತಕ್ಕಂಥ ಕೆಲವೊಂದು ಉಪಕರಣಗಳು ಯಾವ್ಯಾವು ಅಂತ ಕೇಳಿದ್ರೆ ಪೋರ್ಟ್ ಸ್ಕ್ಯಾನರ್ಸು ಆ್ಯಂಡ್ ಸ್ನೀಫರ್ಸು, ಸ್ನೂಫಿಂಗು, ರೂಟ್ ಕಿಟ್ಸು. ಆ್ಯಕ್ಚುಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಸಹ ಒಂದು ಹ್ಯಾಕಿಂಗ್ ಉಪಕರಣಗಳೇ ಬರ್ತಕ್ಕಂಥದ್ದಾಗಿದೆ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥಲ್ಲಿ ನಾವು ಸ್ನೂಪಿಂಗ್ನ ತೆಗಿತೀವಿ ಸ್ನೇಹಿತರೆ. ಸೊ ಪೋರ್ಟ್ ಸ್ಕ್ಯಾನರು ಆ್ಯಂಡ್ ಸ್ನೀಫರ್ಸು, ರೂಟ್ ಕಿಟ್ಸು, ಈ 3ನ ನಾವು ಹ್ಯಾಕಿಂಗ್ ಉಪಕರಣಕ್ಕೆ ಸೇರಿಸ್ಕೊಳ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋದರೆ ಆಪ್ಷನ್ 2 ABD, ಪೋರ್ಟ್ ಸ್ಕ್ಯಾನರ್ಸು, ಸ್ನಿಫರ್ಸು ಆ್ಯಂಡ್ ರೂಟ್ ಕಿಟ್ಸ್. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ಈ ಕೆಳನ್ನು ಹೊಂದಿಸಿ ಬರೆಯಿರಿ. ಇನ್ಬಾಕ್ಸ್ ಅಂಡ್ ಸ್ಟಾರ್ಡ್ ಲೇಬಲ್ಸ್ ಆಕ್ಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲ ನೋಡ್ತಾ ಹೋದಾಗ ಸೊ ನೋಡಿ ಇಲ್ಲಿ ಇನ್ಬಾಕ್ಸ್ ಅಂತಕ್ಕಂಥದ್ದು ಏನಿದೆಯೋ, ಸೊ ಇದು ಸ್ಕ್ರೀನ್ ವರ್ ಇನ್ಕಮಿಂಗ್ ಮೆಸೇಜ್ ಆರ್ ರಿಸೀವ್ಡ್. ಓಕೆ, ಹೌದಾ? ಸೊ ಇನ್ಬಾಕ್ಸ್ ಅಂತ ಹೇಳಿದಾಗ ಮೆಸೇಜಸ್ನ ರಿಸೀವ್ ಮಾಡ್ತಕ್ಕಂಥದ್ದು. ಸೊ ಅದು ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಇನ್ಬಾಕ್ಸಲ್ಲಿ ಏನಾಗುತ್ತೆ, ಸ್ಟೋರ್ ಆಗುತ್ತೆ ಬಂದಂತಹ ಒಂದು ಮೆಸೇಜಸ್ ಇನ್ಕಮಿಂಗ್ ರಿಸೀವ್ ಮಾಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದ್ರ ಪ್ರಕಾರ ಫಸ್ಟ್ ಒಂದು ಆನ್ಸರ್ ಆಗೋಯ್ತು. ಇನ್ನು ಸ್ಟೇರ್ ಅಂತಕ್ಕಂಥದ್ದು ಆಪ್ಷನ್ ಯೂಸ್ ಟು ಮಾರ್ಕ್ ಮೆಸೇಜಸ್ ಹ್ಯಾಸ್ ಇಂಪಾರ್ಟೆಂಟ್ ಮೆಸೇಜಸ್ ಏನಿರುತ್ತೋ ಅದನ್ನು ಮಾರ್ಕ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಲೇಬಲ್ಸ್ನ ಅವ್ರು ತೊಗೊಳ್ತಾ ಹೋದಾಗ ಎ ಕ್ಯಾಟಗರೈಸ್ಡ್ ಆ್ಯಂಡ್ ರೆಕಗ್ನೈಸ್ಡ್ ಇಮೇಲ್ ಫೋಲ್ಡರ್ಸ್ ಅಂತಕ್ಕಂಥದ್ದು ವರ್ಗೀಕರಿಸಿದ ಹಾಗೂ ಸಂಗ್ರಹಿಸಿದ ಇಮೇಲ್ ಫೋಲ್ಡರ್ ಆಗಿರುತ್ತೆ. ಆ್ಯಂಡ್ ಆರ್ಚಿವ್ ಅಂತಕ್ಕಂಥದ್ದು ಎ ಫೋಲ್ಡರ್ ವೆರ್ ಯು ಸ್ಟೋರ್ ಮೇಲ್ ದಟ್ ಈಸ್ ನೋ ಲ್ಯಾಂಗರ್ ನೀಡೆಡ್. ಅಂದರೆ ಇನ್ನು ಮುಂದೆ ಅಗತ್ಯವಿಲ್ಲದ ಮೇಲ್ಗಳನ್ನು ಸಂಗ್ರಹಿಸ್ತಕ್ಕಂಥ ಒಂದು ಫೋಲ್ಡರ್ ಬಂದು ಆರ್ಚಿವ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 1. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇಷ್ಟ ಆಗೋದಕ್ಕಿಂತ ಹೆಚ್ಚಾಗಿ ಈ ಒಂದು ಪ್ಯಾಟರ್ನಲ್ಲಿ ಅಪ್ಲಿಕೇಶನ್ ಟೈಪಲ್ಲಿ ಕ್ವಶನ್ಸ್ಗಳು ಹೇಳಿಕೆಗಳ ಒಂದು ಟೈಪಲ್ಲಿ ಸೊ ಕ್ವಶನ್ಸ್ಗಳು ಇತ್ತೀಚಿನ ಒಂದು ದಿನಗಳಲ್ಲಿ ಬರ್ತಕ್ಕಂಥ ಒಂದು ಮೆಥಡ್ಗಳು ಆಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ಬೇಸಿಸ್ ಮೇಲೆ ನೀವು ಸ್ಟಡಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ.